ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯತಿ ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನ ಶುಭಂ ಕರೋತಿ ವಾಚಾನ ಭಂಗಂ ಲಂಗಾಯತೆ ಹಿರಮಿತ್ಕೃಪಾತಮಹಂ ವಂದೇ ಶ್ರೀ ಗುರುದೀನತಾರಿಣಂ ಪರಮಾನಂದಂ ಅದೃಶ ಚೈತನ್ಯ ಈಶ್ವರಮೋ ಮಗ್ನನಿತಿಮರಂದಸ್ಯ ಜ್ಞಾನಗನ ಸಲಾಕ್ಯ ಸೂಕ್ಷ್ಮಲಿಂಗೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರಸ್ಥಾಯ ಬದಲ ಶ್ರೀಮತಿ ಜಯಪದಾವ ಸ್ವಾಮಿ ನಮೋಚರಂ ತೇ ಗುರುವೃಂದನೆ ಗೌರವ ತಮತಾಯ ನಗರ ಗ್ರಾಮಧಾರಿ ನಮೋ ಶ್ರೀಮತಿ ಕೃಷ್ಣಪ್ರಸ್ಥಾಯ ಬದಲ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದ ಭಾಷಾತಿ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕಥಾಧಾರ ಶಿವಾಸದಿ ಗೌರವ ಭಕ್ತವರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಇವತ್ತು ಕಾಂಜಿಪುರಂ ನಾವು ಬಂದು ಈ ತೊಂಡೈ ಮಂಡಲ ತೊಂಡೈ ನಾಟು ದಿವ್ಯ ದೇಶಗಳು 22 ಇದೆ. ಓಕೆ, ಸೊ ಆ 22ಲಿ 7 ಬಂದು ನಮಗೂ ಚೆನ್ನೈಲಿ ಇರುತ್ತೆ ದಿವ್ಯ ದೇಶಗಳು. ಅದು ಬಿಟ್ಟಿದ್ರೆ ಮತ್ತೆ 15 ದಿವ್ಯ ದೇಶಗಳು ನಮಗೂ ಕಾಂಜಿಪುರಲ್ಲಿ ಇರುತ್ತೆ. ಸೊ 15 ದಿವ್ಯ ದೇಶಗಳಲ್ಲಿ ಹೆಸರುಗಳು ಓದ್ತೀನಿ ನೋಡ್ಕೊಳ್ಳಿ. ಇದು ಬಂದು ದೊಡ್ಡ ಕಾಂಜಿ. ದೊಡ್ಡ ಕಾಂಜಿಲಿ ತಿರುಪಾಟಕಂ, ತಿರು ಊರಕಂ, ತಿರುಕಾರಕಂ, ತಿರುಕಲ್ವನೂರ್, ತಿರು ಪರಮೇಶ್ವರ ವಿನ್ನಗರಂ, ತಿರು ನಿಲಾತಿಂಗಲ್ ತುಂಡಂ, ತಿರು ನೀರಕಂ, ತಿರುಕಾರ್ವಾಣಂ, ತಿರು ಪವಳವಣ್ಣನ್. ಈ 9 ದಿವ್ಯ ದೇಶಗಳು ಬಂದು ದೊಡ್ಡ ಕಾಂಜಿಲಿ ಇರುತ್ತೆ. ಚಿಕ್ಕ ಕಾಂಜಿಲಿ ಬಂದು ತಿರುಕಚ್ಚಿ, ತಿರು ಅಷ್ಟಭುಜಗರಂ, ತಿರುತನ್ಕ, ತಿರುವೇಲಿಕೈ, ತಿರುವೆಣ್ಕ. ಓಕೆ, ಸೊ ಈ 5 ಬಂದು ಚಿಕ್ಕ ಕಾಂಜಿಲಿರುತ್ತೆ. ಸೊ ನಮ್ಮ ಕಾಂಜಿಪುರದಿಂದ ಒಂದು 10 ಕಿಲೋಮೀಟರ್ ದೂರ ಹೋಗಿದರೆ ಅಲ್ಲಿ ಬಂದು ತಿರುಪುಟ್ಕುಳಿ, ಅಲ್ಲಿ ಬಂದು ವಿಜಯರಾಘವನ್, ಅದು ಶ್ರೀರಾಮಚಂದ್ರರು ಇರ್ತಾರೆ. ಸೊ ಈ ಥರ ಪೂರ್ತಿ ನಾವು ನೋಡಿದರೆ 15 ದಿವ್ಯ ದೇಶಗಳು ಎಲ್ಲಿದೆ? ಕಾಂಜಿಪುರಲ್ಲಿ ಇರುತ್ತೆ. ನಾವು ದಿವ್ಯ ದೇಶ ಲಿಸ್ಟ್ಗಳಲ್ಲಿ ನೋಡಿದರೆ 43 ಇಂದು ನಮ್ಗೆ ಕಾಂಜಿಪುರಂ ದಿವ್ಯ ದೇಶಗಳು ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ನಾವು ನೋಡೋಣ. ಇದು ಬಂದು ನಮಗೂ ಫಸ್ಟ್ ಬಂದು ತಿರುಕಚ್ಚಿ, ಅತ್ತಿಗಿರಿன்னு ಹೇಳ್ತಾರೆ. ಇಲ್ಲಿ ಬಂದು ವರದರಾಜನ್, ಪೇರೂರು ರಾಳನ್ ಹೇಳ್ತಾರೆ. ಇಲ್ಲಿ ಬಂದು ತಾಯಾರ್ ಪೆರುಂದೇವಿ ತಾಯಾರ್, ತೀರ್ಥಂ ಅನಂತ ಸರಸ್, ವಿಮಾನ ಬಂದು ಪುಣ್ಯಕೋಟಿ ವಿಮಾನ. ಅದೇ ಥರ ಇದು ಬಂದು ಈ ದಿವ್ಯ ದೇಶ ಆ್ಯಕ್ಚುಲಿ ಕಾಂಜಿಪುರಂ ಅನ್ನೋದು ಏನು ಅಂದರೆ ಸತ್ಯವ್ರತ ಕ್ಷೇತ್ರ. ಇದು ಬಂದು ಸತ್ಯವ್ರತ ಕ್ಷೇತ್ರ ಹೇಳ್ತಾರೆ. ನೀವು ಆ್ಯಕ್ಚುಲಿ ಬ್ರಹ್ಮ ಏನು ಮಾಡ್ತಾರೆ, ಭಗವಂತನ ನೋಡಬೇಕು ಪುಷ್ಕರಲ್ಲಿ ಇರ್ತಾರೆ. ಅಲ್ಲಿ ನೋಡಿದ್ರೆ ಭಗವಂತ ಜಲ ರೂಪದಲ್ಲಿ ಇರ್ತಾರಂತೆ. ಆಮೇಲೆ ನೈಮಿಷಾರಣ್ಯ ಹೋಗ್ತಾರೆ, ಅಲ್ಲಿ ಭಗವಂತ ಫಾರೆಸ್ಟ್ ಕಾಡಿನ ರೂಪಲ್ಲಿ ಇರ್ತಾರೆ, ವನ ರೂಪಲ್ಲಿ ಇರ್ತಾರೆ. ಆಮೇಲೆ ಭಗವಂತ ನಾವು ನಿಮ್ಮನ್ನ ಎಲ್ಲಿ ನೋಡೋಕ್ಕಾಗುತ್ತೆ ಸ್ವಾಮಿನು ಕೇಳುವಾಗ ನೀವು ಕಾಂಜಿಪುರಂ ಸತ್ಯವ್ರತ ಕ್ಷೇತ್ರ ಹೋಗಿ ಹೇಳ್ತಾರೆ. ಸೊ ಆಕಾಶವಾಣಿ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಬಂದು ಅವರು ಭಗವಂತನ ನೋಡಬೇಕು ಈ ಸತ್ಯವ್ರತ ಕ್ಷೇತ್ರದಲ್ಲಿ. ಸೊ ಓಕೆ, ನಾವು ಬಂದು ಅಶ್ವಮೇಧ ಯಾಗ ಮಾಡೋಣ. ಬ್ರಹ್ಮ ಬಂದು ಯಾಗ ಮಾಡಕ್ಕೆ ಶುರು ಮಾಡ್ತಾರೆ. ಆ್ಯಕ್ಚುಲಿ ಈ ಜಾಗ ಯಾವ ಥರ ಇರುತ್ತೆ, ಅತ್ತಿಗಿರಿ, ಒಂದು ಚಿಕ್ಕ ಬೆಟ್ಟ ಥರ ಇರುತ್ತೆ ಈ ಜಾಗ, ಅದಕ್ಕೆ ಹತ್ತಿಗಿರಿ. ಅದೇ ಥರ ಹಸ್ತಿಗಿರಿನೇ ಹೇಳ್ತಾರೆ. ಯಾಕಂದರೆ ಈ ಭೌತಿಕ ಲೋಕನ ಎತ್ಕೊಂಡಿರುತ್ತಲ್ವ 8 ಆನೆಗಳು, ಆ 8 ಆನೆಗಳು ಇಲ್ಲಿ ಬಂದು ಭಗವಂತನೇ ದರ್ಶನ ಮಾಡಿ ಪೂಜೆ ಮಾಡಿದಂತೆ. ಅದಕ್ಕೆ ಇಲ್ಲಿ ಬಂದು ಹಸ್ತಿಗಿರಿ, ಅತ್ತಿಗಿರಿ ಈ ಥರ ಎಲ್ಲ ಹೇಳ್ತಾರೆ. ಸೊ ಅದೇ ಥರ ಇಲ್ಲಿ ಬಂದು ಈ ಭಗವಂತನೇ ಈ ಜಾಗಲ್ಲಿ ಕೃತದ ಸತ್ಯಯುಗದಲ್ಲಿ ಬ್ರಹ್ಮ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿದ್ದಾರೆ. ಆಮೇಲೆ ತ್ರೇತಾಯುಗದಲ್ಲಿ ಈ ಭಗವಂತನೇ ಗಜೇಂದ್ರನು ದರ್ಶನ ಮಾಡಿದ್ದಾರೆ. ದ್ವಾಪರ ಯುಗದಲ್ಲಿ ಬೃಹಸ್ಪತಿ ದರ್ಶನ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಕಲಿಯುಗದಲ್ಲಿ ಆದಿಶೇಷನು ಸೊ ಇಲ್ಲಿ ಬಂದು ದರ್ಶನ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಅದೇ ಥರ ಈ ದಿವ್ಯ ದೇಶದಲ್ಲಿ ಈ ವರದರಾಜ ಪೆರುಮಾಳ್ ಕೋವಿಲಿ ಗೋಲ್ಡನ್ ಲಿಸೋರ್ಟ್ ಸೊ ಅದಿರುತ್ತೆ, ತಂಗಬಳ್ಳಿ ಇನ್ನು ಹೇಳ್ತಾರೆ.
ಸೊ ವ್ಯಾಧಿ ಎಲ್ಲ ಎಲ್ಲ ಹೋಗ್ಬಿಡುತ್ತೆ. ಓಕೆ, ಅದೇ ತರ ಅನಂತ ಸರಸ್ ತೀರ್ಥ. ಆಕ್ಚುಲಿ ಇಲ್ಲಿರೋ ಆ ಅತ್ತಿವರದರು ಬಂದು 40 ವರ್ಷ ಇಲ್ಲಿಂದ 42 ವರ್ಷಕ್ಕೂ ಒಂದು ಟೈಮು ಅವ್ರನ್ನೇ ಆಚೆ ತೆಗಿತಾರೆ. ಯಾಕೆ ಭಗವಂತನ ಆ ತರ ಇಟ್ಟಿದ್ದಾರೆ ಅಂದ್ರೆ, ಒಂದು ಮಂಡಲ ಇಟ್ಕೊಂಡಿರ್ತಾರೆ ಆಚೆ, ಆಮೇಲೆ ಮತ್ತೆ ನೀರ್ ಒಳಗಡೆ ಇಟ್ಬಿಡ್ತಾರೆ. ಯಾಕಂದ್ರೆ ಭಗವಂತ ಈ ಬ್ರಹ್ಮ ಯಾಗ ಮಾಡಿದಾರಲ್ವಾ, ಸೊ ಆ ಬ್ರಹ್ಮ ಯಾಗ ಮಾಡುವಾಗ ಭಗವಂತ ಆ ಯಾಗ ಕುಂಡದಿಂದ ಆಚೆ ಬಂದಿರೋರು ಇವರು. ಸೊ ಈ ಕಾಂಜೀಪುರಲ್ಲಿ ಲಾಸ್ಟ್ ಬಂದಿರೋ ಭಗವಂತ ಇವರೇ. ಓಕೆ, ಇವರು ಬಂದು ವರದರಾಜ ಪೆರುಮಾಳು. ಸೊ ಆ ಯಜ್ಞ ಕುಂಡದಿಂದ ಆಚೆ ಬಂದೆ ಆ ಯಜ್ಞದ ಆ ಬಿಸಿಲು ಸ್ವಲ್ಪ ಸ್ವಲ್ಪ ಭಗವಂತ ಮೇಲ್ಗಡೆ, ಅದಕ್ಕೆ ಆ ಭಗವಂತನೇ ಅಲ್ಲಿ ನೀರಲ್ಲಿ ಹಾಕ್ತಾರೆ. ಸೊ ಆಕ್ಚುಲಿ ಭಗವಂತ ಇಲ್ಲಿ ಬರಕ್ಕೂ ಮುಖ್ಯ ಕಾರಣ ಯಾರು ಅಂದ್ರೆ ಬ್ರಹ್ಮ. ಸೊ ಬ್ರಹ್ಮ ಏನ್ ಮಾಡ್ತಾರೆ, ಈ ತರ ಭಗವಂತನೇ ನೋಡಬೇಕು, ಇಲ್ಲಿ ಸತ್ಯವ್ರತ ಕ್ಷೇತ್ರದಲ್ಲಿ ಬರ್ತಾರೆ. ಇಲ್ಲಿ ಬರುವಾಗ ಯಜ್ಞ ಮಾಡಬೇಕಂದ್ರೆ ಜಡೆಯಲ್ಲಿ ಹೆಂಡತಿ ಬೇಕು ಅಲ್ವಾ. ಸೊ ಆ ತರ ಬ್ರಹ್ಮ ಯಾಗ ಮಾಡುವಾಗ ಹೆಂಡತಿ ಯಾರು, ಸರಸ್ವತಿ ದೇವಿ, ಅವನು ಕರ್ಕೊಂಡು ಬರ್ಬೇಕಲ್ವಾ. ಅವ್ರೇನೋ ಬಿಸಿಲಿದಾರನೆ, ಅವ್ರನ್ನ ಬಿಟ್ಟು ಗಾಯತ್ರಿ ದೇವಿ, ಸಾವಿತ್ರಿನ ಹೇಳ್ತಾರೆ, ಗಾಯತ್ರಿ ದೇವಿ. ಸೊ ಆ ಯಮ್ಮನೇ ಕರ್ಕೊಂಡು ಬಂದು ಇಲ್ಲಿ ಇವರು ಯಜ್ಞ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಈ ನ್ಯೂಸು ಗೊತ್ತಾಯ್ತು ಯಾರಿಗೂ, ಸರಸ್ವತಿ ದೇವಿಗೆ ಬಂತು ಕೋಪ, ಬಿಡ್ತೀನ ನೋಡು. ಸೊ ಅದಕ್ಕೆ ಅವರು ಏನ್ ಮಾಡ್ತಾರೆ, ಪೇಯಿ ಪಿಶಾಚಿಗಳು ಆ ಯಾಗ ಎಲ್ಲ ನಾಶ ಆಗ್ಬೇಕು, ಸರಸ್ವತಿ ದೇವಿ ಪೇಯಿ ಪಿಶಾಚಿಗಳು ಎಲ್ಲಾನು ಬಿಡ್ತಾರೆ. ಸೊ ಅವಾಗ ಭಗವಂತ ಅಷ್ಟಭುಜ ಪೆರುಮಾಳ್ ಬಂದು ರಕ್ಷಣೆ ಮಾಡ್ತಾರೆ. ಯಾಕಂದ್ರೆ ಬ್ರಹ್ಮ ಯಾಕಿಂದ ಆಚೆ ಎದ್ದೊಳಕ್ಕಾಗಲ್ಲ. ಅವಾಗ ಭಗವಂತ ನನ್ನ ತಂದೆ ನಮ್ಮನ್ನ ರಕ್ಷಣೆ ಮಾಡಿ ಸ್ವಾಮಿನೂ ಬೇಡಿಕೊಳ್ಳುವಾಗ ಅಲ್ಲಿ ಬಂದು ಭಗವಂತ ಅಷ್ಟಭುಜ ಪೆರುಮಾಳಾಗ ಬಂದು ರಕ್ಷಣೆ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಓಹೋ ಈ ತರ ಮಾಡ್ತೀಯಾ, ಮತ್ತೊಂದು ಅಸುರನ್ನಿ ಕಳಿಸಿ ಪೂರ್ತಿ ಕಾಂಜೀಪುರಂ ಕತ್ತಲಾಗ್ಬೇಕು, ಒಂದು ಬೆಳಕು ಅಲ್ಲಿ ಇರಬಾರದು, ಎಲ್ಲ ಅಗ್ನಿನಿ ನೀವು ತಿಂದ್ಬಿಡು, ಅಲ್ಲಿ ಒಂದು ಬೆಳಕಿರಬಾರದು. ಆವಾಗ ಮತ್ತೆ ಭಗವಂತನ ಇವ್ರು ಬೇಡ್ಕೊಳ್ಳುವಾಗ ಭಗವಂತ ಅಲ್ಲಿ ಬಂದು ದೀಪ ಪ್ರಕಾಶ ಪೆರುಮಾಳನ್ ಬರ್ತಾರೆ. ಸೊ ಅಲ್ಲಿ ಬೆಳಕೆ ಎತ್ಕೊಂಡು ಬರ್ತಾರೆ ಭಗವಂತ ಬರುವಾಗ, ಮತ್ತೆ ಅಸುರನ್ನಿ ಸಾಯಿಸ್ಬಿಡ್ತಾರೆ. ನೋಡ್ತಾರೆ ಯಾರೋ ನಮ್ಮ ಸರಸ್ವತಿ, ಏನ್ ಅಸುರನ್ ಮಾಡಿದರೆ ಇವರು ಅಸುರ ಸಂಹಾರ ಮಾಡ್ಬಿಡ್ತಾರೆ. ಓಕೆನು, ಆಣೆ ಎಲ್ಲ ಆನೆಗಳನ್ನ ಮದ ಹಾಕಿ ಕಳಿಸ್ತಾರ, ಅಷ್ಟು ಆನೆಗಳು ಓಡೋಡ್ ಬರ್ತಂತೆ. ಅವಾಗ ನರಸಿಂಹರಾಗ ಬಂದು ಆ ಆನೆಗಳನ್ನೆಲ್ಲ ಓಟಿಸ್ಬಿಡ್ತಾರೆ. ಓಕೆ, ಸೊ ನೆಕ್ಸ್ಟು ಏನಪ್ಪ ಇದು, ನಾವ್ ಏನ್ ಮಾಡಿದ್ರೆ ಈ ತರ ಆಗ್ತಾ ಇದೆ ಏನೋನು. ಇವಾಗ ಸರಸ್ವತಿ ದೇವಿ ವೇದವತಿ ಅನ್ನೋ ಒಂದು ದೊಡ್ಡ ನದಿ ಪ್ರವಾಹವಾಗ ಬರ್ತಾ ಇದೆ ಅಂತೆ. ಮತ್ತೆ ಬ್ರಹ್ಮ ಏನ್ ಮಾಡ್ತಾರೆ, ಅದೇ ಸ್ವಾಮಿ ನನ್ನ ತಂದೆ ನಮ್ಮನ್ನ ರಕ್ಷಣೆ ಮಾಡಿ. ಸೊ ತುರಂತ ಭಗವಂತ ಅಲ್ಲಿ ವೇದ ಸೇತುವಾಗ ಬಂದು ಅಲ್ಲಿ ನಿಲ್ಕೊಂಡ್ಬಿಡ್ತಾರಂತೆ, ಮಲ್ಕೊಂಡ್ಬಿಡ್ತಾರೆ, ಸಾರಿ ನಿಲ್ಕೊಂಡಿಲ್ಲ, ಮಲ್ಕೊಂಡ್ಬಿಡ್ತಾರೆ. ಸೊ ಅವಾಗ ಬಂದಿರೋ ಸರಸ್ವತಿ ನದಿ, ಏನಪ್ಪ ಇದು, ನನ್ನ ಏನೋ ಗಂಡನ ತಂದೆ ಅಲ್ವಾ, ಈ ತರ ಭಗವಂತನ ಎಲ್ಲಿಂದು ನಾವು ಕ್ರಾಸ್ ಮಾಡೋದು, ಟಚ್ ಮಾಡೋದು, ಅವರ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರಂತೆ. ಸೊ ಅವರೇ ಸೊನ್ನವಣ್ಣಂ ಸೇದ ಪೆರುಮಾಳ್. ಓಕೆ, ಸೊ ಈ ತರ ಸರಸ್ವತಿ ದೇವಿ ಏನೇನು ಕಳಿಸ್ತಾರೋ ಎಲ್ಲ ಪ್ರಾಬ್ಲಮ್ ಇಂದು ಬ್ರಹ್ಮಣ್ಯ ರಕ್ಷಣೆ ಮಾಡೋದು ಯಾರು ಅಂದ್ರೆ ಸಾಕ್ಷಾತ್ ಭಗವಂತ. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಈ ಪೆರುಮಾಳೆಲ್ಲ ಬಂದ್ಬಿಡ್ತಾರೆ. ಆಮೇಲೆ ಲಾಸ್ಟ್ ಆ ಯಜ್ಞ ಕುಂಡದಿಂದ ಆಚೆ ಬರೋರೇ ಈ ಅತ್ತಿವರದರು. ಓಕೆ, ಅದೇ ತಿರುಕಚ್ಚಿ. ಸೊ 43 ನಂಬರ್ ಆಫ್ 43 ದಿವ್ಯ ದೇಶ. ಸೊ ಇಲ್ಲಿ ಬಂದು ಪುಣ್ಯಕೋಟಿ ವಿಮಾನ ಅದೆಲ್ಲ ಹೇಳಿದ್ದೀನಲ್ವಾ. ಮತ್ತೆ ಇಲ್ಲಿ ಬಂದು ಇಲ್ಲಿಂದ ಹತ್ರ ಪೂಂದಮಳ್ಳಿನ ಹೇಳ್ತಾರೆ. ಅಲ್ಲಿ ಬಂದು ಗಜೇಂದ್ರ ದಾಸರ್ ಅವ್ರಿಗೆ ಬಂದು ತಿರುಕಚ್ಚಿ ನಂಬಿಗಳು ಹೇಳ್ತಾರೆ. ಅವರು ಬಂದು ಆಲವಟ್ಟ ಕೈಂಕರ್ಯ ಮಾಡ್ತಾರೆ, ವಿಶ್ವ ಆ ಕೈಂಕರ್ಯ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಇವರು ಬಂದು ಫಸ್ಟ್ ಆಲವಟ್ಟ ಕೈಂಕರ್ಯ ಮಾಡಕ್ಕೆ ವಿಸಿರಿ ಬೀಚೋ ಆ ಕೈಂಕರ್ಯ ಮಾಡಕ್ಕೆ ಶ್ರೀರಂಗನಾಥರ ಹತ್ರ ಹೋಗಿ ಕೇಳ್ತಾರೆ.
ಆಗ ರಂಗನಾಥರು ಹೇಳ್ತಾರೆ, ನಾ ಬಂದು 2 ಸೈಡು ಕಾವೇರಿ ಹೋಗ್ತಾ ಇದೆ, ನಾ ಮಧ್ಯದಲ್ಲಿ ಇದ್ದೀನಿ, ಆಲ್ರೆಡಿ ಇಲ್ಲಿ ಕೂಲಿಂಗ್ ಆಗಿದೆ, ನಮ್ಗೆ ಈ ತರ ವಿಸಿರಿ ಬೇಡ ಹೇಳ್ಬಿಡ್ತಾರೆ. ಮತ್ತೆ ಅವರು ಅಲ್ಲಿಂದ ಸ್ಟ್ರೈಟ್ ತಿರುಪತಿ ಹೋಗ್ತಾರೆ. ತಿರುಪತಿ ವೆಂಕಟಾಚಲಪತಿ ಹತ್ರ ಕೇಳ್ತಾರೆ, ಸ್ವಾಮಿ ನಾನು ನಿಮ್ಗೆ ವಿಸಿರಿ ವೀಸಿಸ್ತೀನ, ಬೇಡ ಬೇಡ, ಯಾಕಂದ್ರೆ ಇಲ್ಲಿ ಜಾಸ್ತಿ ಆಲ್ರೆಡಿ ನಾ ಮೌಂಟೇನ್ ಇದ್ದೀನಿ, ಆಲ್ರೆಡಿ ಕೂಲಿಂಗ್ ಆಗಿದೆ, ಸೊ ನೋ ಪ್ರಾಬ್ಲಮ್, ನಮ್ಗೆ ಇದು ಬೇಡ ಅನ್ನು. ಮತ್ತೆ ಇವರು ಯೋಚನೆ ಮಾಡ್ತಾರೆ ಎಲ್ಲಿ ಹೋಗ್ಬೇಕು. ಅವಾಗ ತಿರುಪತಿ ಪೆರುಮಾಳ್ ಹೇಳ್ತಾರೆ, ಯಜ್ಞಕುಂಡೆಯಿಂದ ಆಚೆ ಬಂದಿರೋರು ಯಾರು? ನಮ್ಮ ವರದರಾಜು, ವರದಕುಟಿ. ಸೊ ನೀವು ಬೇಕಂದ್ರೆ ಆ ವರದರಾಜನಕ್ಕೆ ಹೋಗಿ ಅವ್ರಿಗೂ ಈ ಆಲವಟ್ಟ ಕೈಂಕರ್ಯ ಮಾಡು, ಯಾಕಂದ್ರೆ ಅವರು ಯಜ್ಞಕುಂಡೆಯಿಂದ ಆಚೆ ಬಂದ ಅವ್ರಿಗೂ ಜಾಸ್ತಿ ಬಿಸಿಲು ಇರುತ್ತೆ ಅಲ್ಲಿ ಕಾಂಜೀಪುರಲ್ಲಿ, ಅಲ್ಲಿ ಹೋಗಿ ನೀವು ಕೈಂಕರ್ಯ ಮಾಡಿ ಹೇಳಿದ ಕ್ಷಣ ಅಲ್ಲಿಂದು ಮತ್ತೆ ಆ ತಿರುಕಚ್ಚಿ ನಂಬಿಗಳು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಎಲ್ಲಿ? ನಮ್ಮ ಕಾಂಜೀಪುರಲ್ಲಿ ವರದರಾಜನಿಗೂ ಆಲವಟ್ಟ ಕೈಂಕರ್ಯ ಮಾಡ್ತಾ ಇದ್ದಾರೆ. ಸೊ ಈ ತರ ಆಲವಟ್ಟ ಕೈಂಕರ್ಯ ಮಾಡ್ತಾ ಇರುವಾಗ ಭಗವಂತ ಇವ್ರಿಗೂ ಇವರ ಹತ್ರ ಮಾತಾಡ್ತಾರಂತೆ. ಇವ್ರೇನಾದ್ರು ಕೇಳಿದ್ರೆ ಭಗವಂತ ಆನ್ಸರ್ ಕೊಡ್ತಾರೆ. ಸೊ ಈ ತರ ಇದ್ರಂತೆ. ಒಂದು ಟೈಮು ರಾಮಾನುಜರಿಗೂ ಏನೋ ಒಂದು ಪ್ರಶ್ನೆ ಬಂದಿದೆ. ನಾನು ಭಗವಂತ ಹತ್ರ ನನ್ನ ಪ್ರಶ್ನೆ ಕೇಳಬೇಕು, ಅವ್ರ ಹೇಳಕ್ಕಾಗತ್ತಾ ಅಂತ ಕೇಳು ಹೇಳ್ತಾರೆ. ಸೊ ಅವಾಗ ತಿರುಕಚ್ಚಿ ನಂಬಿಗಳು ಹೋಗಿ ಭಗವಂತ ಹತ್ರ ವಿಸಿರಿ ವೀಸಿಸ್ಕೊಂಡೆ ಕೇಳೋಣ ಅನ್ಕೊಳ್ತಾರೆ. ಅವಾಗ ಭಗವಂತನೇ ಹೇಳ್ಬಿಡ್ತಾನೆ, ಏನು ಆಕ್ಚುಲಿ ರಾಮಾನುಜರ್ಗೂ ಒಂದು 6 ಪ್ರಶ್ನೆಗಳಿದೆ. ಆ 6 ಪ್ರಶ್ನೆಗೂ ನಾವು ಇವಾಗ ಏನ್ ಹೇಳ್ತೀನೋ ಅದು ಅವ್ರು ಕೇಳ್ಬಿಡಿ. ಇವ್ರ ಪ್ರಶ್ನೆ ಕೇಳೇ ಇಲ್ಲ, ಭಗವಂತನೇ ಜವಾಬ್ ಕೊಡಕ್ಕೆ ಶುರು ಮಾಡ್ಬಿಡ್ತಾರೆ ತಿರುಕಚ್ಚಿ ನಂಬಿಗಳ ಹತ್ರ. ಏನಂದ್ರೆ, ನಾನು ಒಬ್ಬನೇ ದೇವೋತ್ತಮ ಪರಮಪುರುಷ. ಓಕೆ. ಸೆಕೆಂಡು, ಜೀವಾತ್ಮ ಬೇರು, ಪರಮಾತ್ಮ ಬೇರು. ಯಾಕಂದ್ರೆ ಪರಮಾತ್ಮ ಶ್ರೇಷ್ಠ, ಓಕೆ, ವಿಪು ಆತ್ಮ, ಜೀವಾತ್ಮ ಅಣು ಆತ್ಮ. ಸೊ ಅದ್ ಬಗ್ಗೆ ಹೇಳಿದ್ದಾರೆ. ಅದೇ ತರ ಥರ್ಡ್ಕ್ಕೂ ಏನ್ ಹೇಳಿದ್ದಾರೆ, ಯಾರೆಲ್ಲ ನಮ್ನ ಶರಣಾಗತರ ಆಗ್ತಾರೋ ಅವ್ರಿಗೆಲ್ಲ ಮೋಕ್ಷ ಕೊಡ್ತೀನಿ. ಫೋರ್ತು, ಯಾರೆಲ್ಲ ನಮ್ಮ ಹತ್ರ ಶರಣಾಗತರ ಆಗ್ತಾರೋ ಅವರು ಮರಣ ಕಾಲದಲ್ಲಿ ನಮ್ಮನ್ನ ನೆನೆಸ್ಕೊಳ್ಳಿಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಕಾಲ ಪೂರ್ತಿ ಅವ್ರು ನನ್ನೇನ ನೆನೆಸ್ಕೊಂಡಿದ್ದಾರೆ. ಸೊ ಲಾಸ್ಟ್ ಅವರು ನಮ್ಮನ್ನ ನೆನೆಸ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾ ಅವ್ರಿಗೆ ಮೋಕ್ಷ ಕೊಡ್ತೀನಿ. ಫಿಫ್ತ್ ಬಂದು, ಯಾರೊಬ್ಬರು ನನ್ನ ಭಕ್ತರಾಗಿರ್ತಾರೋ ಖಂಡಿತ ಅವ್ರಿಗೂ ಮೋಕ್ಷ ಸಿಕ್ಕುತ್ತೆ, ಖಂಡಿತ. ಓಕೆ. ಸೊ ಆ ಥರ. ಆಮೇಲೆ ಅದಾவது ಅದ ಪೆರಿಯ ನಂಬಿಗಳನ್ನ ಹೇಳ್ತಾರೆ. ಸೊ ಅವರ ಹತ್ರ ನೀವು ಅವನ ಗುರುವಾಗ ಸ್ವೀಕಾರ ಮಾಡ್ಕೊಳ್ಳಿ. ನೀವು ಯಾರಿಗೂ ಇನ್ಫಾರ್ಮೇಶನ್, ಇದು ಪೂರ್ತಿ ರಾಮಾನುಜರ್ಗೂ ಇನ್ಫಾರ್ಮೇಶನ್ ಕೊಡಕ್ಕೆ ಹೇಳಿದ್ದಾರೆ. ಸೊ ರಾಮಾನುಜರ್ಗೂ ಈ ತಿರುಕಚ್ಚಿ ನಂಬಿಗಳು ಹೇಳಿದಾರಂತೆ ಇದೆಲ್ಲ. ನಾ ಆಲ್ರೆಡಿ ಗ್ರೂಪಲ್ಲಿ ಇದು ಕಳಿಸಿದ್ದೀನಿ, ಬೇಕಂದ್ರೆ ನೀವು ಓದ್ಕೋಬಹುದು. ಓಕೆ ಓಕೆ. ಇವಾಗ ನಾವು ಏನ್ ನೋಡಿದೀವಿ, ತಿರುಕಚ್ಚಿ ವರದರಾಜ ಪೆರುಮಾಳ್ ಅವ್ರ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ 44 ಅಷ್ಟಭುಜಕರಂ. ಇದು ಬಂದು ಭಗವಂತ ಹೆಸರು ಆದಿಕೇಶವ ಪೆರುಮಾಳ್. ಇಲ್ಲಿ ಬಂದು ಗಜೇಂದ್ರ ವರದನಾಗ ಭಗವಂತ ಇರ್ತಾರೆ. ತಾಯಾರ್ ಪದ್ಮಾಸನಿ ಅಳಮೇರ್ ಮಂಗೈ. ಸೊ ತೀರ್ಥಂ ಗಜೇಂದ್ರ ಪುಷ್ಕರಣಿ, ವಿಮಾನಂ ಗಗನಾಕೃತಿ, ಓಕೆ, ವ್ಯಾಮೋಕಾರ ವಿಮಾನಂ. ಇಲ್ಲಿ ಬಂದು ಭಗವಂತ, ನಾವು ಹೇಳಿದನಲ್ವ ಅಷ್ಟಭುಜಕರಂ, ಯಾಕೆ ಅಷ್ಟಭುಜ ಎತ್ಕೊಂಡು ಭಗವಂತ ಬಂದಿದ್ದಾರೆ, ಆ ಬ್ರಹ್ಮಣ ಯಾಗ ಸ್ಟಾಪ್ ಮಾಡಕ್ಕೋಸ್ಕರ ಸರಸ್ವತಿ ದೇವಿ ಅಸುರರುಗಳನ್ನ ಕಳಿಸಿದಾರಂತೆ. ಅಸುರರುಗಳು ಮತ್ತೆ ಕಾಳಿ, ಭದ್ರಕಾಳಿ ಎಲ್ಲರನ್ನು ಕಳಿಸಿದಾರಂತೆ. ಇವಾಗ ಬಂದು ಎಲ್ಲರ ಯಾಗನೇ ನಾಶ ಮಾಡಕ್ಕೆ ಬಂದ್ಬಿಟ್ಟಿದ್ದಾರೆ. ಆ ತುರಂತ್ ಬ್ರಹ್ಮ ಬೇಡ್ಕೊಳ್ಳೋ ಎಂದು ಭಗವಂತ ಅಷ್ಟಭುಜ ಪೆರುಮಾಳಾಗ ಬರ್ತಾರೆ. ಏನೇನು ಆಯುಧಗಳು ಇಟ್ಕೊಂಡಿರ್ತಾರೆ ಗೊತ್ತಾ? ಈ ಫೋಟೋಲ್ಲಿ ಇರುತ್ತೆ ಅನಿಸುತ್ತೆ. ಒಂದು ನಿಮಿಷ ರೀ. ಅಷ್ಟಭುಜ ಪೆರುಮಾಳ್ ಇದ್ದಾರಾ? ಇಲ್ಲ, ಅಷ್ಟಭುಜ ಪೆರುಮಾಳ್ ಕಾಣಿಸಲ್ಲ. ಓಕೆ. ಸೊ ಆ ಅಷ್ಟಭುಜ ಪೆರುಮಾಳ್ ಏನೇನು ಆಯುಧಗಳು ಇಟ್ಕೊಂಡಿರ್ತಾರೆ, ಚಕ್ರ, ಕತ್ತಿ, ಬಿಲ್ಲು, ಅಂಬು, ಶಂಗು, ಕೇಡಯ, ಅದು
ಗುರ್ರಾಣಿ, ಕತ್ತಿ ಗುರ್ರಾಣಿ ಹೇಳ್ತೀವಿ ಅದು ಆದ ಗುರ್ರಾಣಿ, ಗದೆ ಮತ್ತೆ ಹೂ. ಸೊ ಈ ತರ 8 ಕೈಗಳಲ್ಲಿ 8 ಆಯುಧಗಳು ಇಟ್ಕೊಂಡು ಬಂದು ಆ ಎಲ್ಲಾ ಅಸುರர்களನ್ನ ನಾಶ ಮಾಡಿ ಕಾಳಿದೇವಿನ ಓಡಿಸ್ಬಿಡ್ತಾರಂತೆ. ಯಾರು? ಭಗವಂತ ಅಷ್ಟಭುಜ ಪೆರುಮಾಳ್. ಓಕೆ. ಸೊ ಅದೇ ತರ ಈ ಜಾಗದಲ್ಲಿ ಏನಾಯ್ತು, ಮಹಾಸಂತನು ಒಂದು ಋಷಿ. ಅವರು ವಿಷ್ಣುನೇ ನೆನೆಸ್ಕೊಂಡು ತಪಸ್ ಮಾಡ್ತಾ ಇದ್ರು. ಸೊ ಯಾರ ತಪಸ್ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ಇಂದ್ರನಿಗೂ. ಸೊ ಇಂದ್ರ ಏನ್ ಮಾಡ್ತಾನೆ, ಆ ತಪಾನಿ ನಾಶ ಮಾಡಬೇಕು, ಭಂಗ ಮಾಡಬೇಕು. ಅವನೇನ್ ಮಾಡ್ತಾನೆ, ಅವರು ಮುಂಚೆ ಈ ತರ ಆಣೆ ತರ ಚೇಂಜ್ ಆಗಿ ಅದ ಗಂಡ ಹೆಣ್ಗೂಸ್ರು ಆಣೆಗಳು ಒಟ್ಟಿಗೆ ಇರುತ್ತಲ್ವಾ, ಸೊ ಆ ತರ ಅದು ನಡ್ಕೊಳ್ತಾ ಇದಂತೆ. ಅವಾಗ ಆ ಋಷಿನ ಇದನ್ನ ನೋಡ್ಬಿಡ್ತಾರೆ, ಅವ್ರಿಗೂ ಆಸೆ ಬಂದ್ಬಿಡ್ತೆ. ಆಸೆ ಬಂದ ಮೇಲ್ಗಡೆ ಅವರು ಏನ್ ಮಾಡ್ತಾರೆ ಅಂತ ಒಂದು ಆಣೆ ರೂಪ ತಗೊಂಡ್ಬಿಡ್ತಾರೆ. ನೋಡಿ, ಕೂತ್ಕೊಂಡು ತಪಸ್ಸೆಲ್ಲ ಮಾಡ್ತಾ ಇದ್ರು, ಇವಾಗ ಅವರು ಆಣೆ ರೂಪ ತಗೊಂಡ್ಬಿಟ್ಟಿದಾರಂತೆ. ಸೊ ಆಣೆ ರೂಪ ತಗೊಂಡು ಮತ್ತೆ ಅವರು ಈ ತರ ಈ ತರ ಸುತ್ತಾಡ್ಕೊಂಡು ಈ ತರ ಎಲ್ಲ ಮಾಡ್ತಾ ಇದ್ರಂತೆ. ಸೊ ಇವಾಗ ಮಾಡ್ತಾ ಇರುವಾಗ ಮೃಗಂಡ ಋಷಿ ನೋಡ್ತಾರೆ, ಏನಪ್ಪ ಮಹಾಸಂತ ಋಷಿ, ನೀವ್ ಯಾಕ ಈ ತರ ಆನೆ ತರ ರೂಪ ಬದಲಾಯಿಸ್ಕೊಂಡ್ಬಿಟ್ಟಿದ್ಯಾ, ಏನಾಯ್ತು ನಿಮ್ಗೂ? ಅವಾಗ ನೆನಪು ಬರ್ತಂತೆ, ಅಯ್ಯಯ್ಯೋ ಇದೇನಪ್ಪ ಇದು, ನಾವು ಈ ತರ ರೂಪ ಬದಲಾಯಿಸ್ಕೊಂಡು ಈ ತರ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ, ತಪ್ಪಾಯ್ತಲ್ವಾ? ಸರಿ, ಓಕೆ, ನೀವು ಬಂದು ಏನ್ ಮಾಡು, ಡೈಲಿ ಇಲ್ಲಿದು ಇದಾರಲ್ವಾ ಅಷ್ಟಭುಜ ಪೆರುಮಾಳು, ಇವ್ರಿಗೆ ಬಂದು ನೀವು ಡೈಲಿ ಕಮಲದ ಹೂ ಹಾಕಿ ಪೂಜೆ ಮಾಡು, ಭಗವಂತ ನಿಮ್ನೆ ಸ್ವೀಕಾರ ಮಾಡ್ಕೊಳ್ತಾರೆ ಹೇಳ್ಬಿಟ್ಟು ಹೋಗ್ಬಿಡ್ತಾರಂತೆ. ಈ ಆಣೆ ಏನ್ ಮಾಡುತ್ತಂತೆ, ಡೈಲಿ ಕುಳದಲ್ಲಿ, ಅಲ್ಲಿ ಕುಳ ಇರುತ್ತೆ, ಆ ಕುಳದಲ್ಲಿಂದು ತೀರ್ಥ, ಅದ ಗಜೇಂದ್ರ ಪುಷ್ಕರಣಿ, ಆ ಕುಳದಿಂದ ಕಮಲದ ಹೂ ಎತ್ಕೊಂಡು ಬಂದು ಭಗವಂತನಕ್ಕೂ ಅರ್ಚನೆ ಮಾಡ್ತಾ ಇತ್ತಂತೆ. ಸೊ ಆ ತರ ಇರುವಾಗ ಒಂದು ದಿನ ಏನಾಯ್ತು, ಅಲ್ಲಿ ಆ ಮುಸಲೆ ಬಂದು, ಈ ಗಜೇಂದ್ರನ್ ಬೇರೆ, ಈ ಗಜೇಂದ್ರ ಯಾರು, ಈ ಆಣೆ ಯಾರು, ಮಹಾಸಂತ ಋಷಿ. ಓಕೆ, ಇದು ಬಂದು ಋಷಿ, ಇದು ಅವರು ಇಂದ್ರದುಮ್ನ ರಾಜ. ನಾವು ಗಜೇಂದ್ರ ಮೋಕ್ಷ ಇಂದ್ರದುಮ್ನ ರಾಜ ಅವರಿಲ್ಲ, ಇದು ಬಂದು ಮಹಾಸಂತ ಋಷಿ. ಈ ತರ ಇಂದ್ರ ಏನೋ ಅವನ್ ಮಾಡಿದ ಕೆಲಸದಿಂದ ಇವ್ರು ಈ ತರ ಆಣೆಯ ತರ ಮಾಡಿ ಈ ತರ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬಿಡಿ. ಮತ್ತೆ ಇವಾಗ ಮುಸಲೆ ಇವ್ರ ಕಾಲನಿ ಇಟ್ಕೊಂಡ್ಬಿಟ್ಟಿದೆ. ಮತ್ತೆ ಭಗವಂತನೇ ಇವರು ಕರೀತಾರೆ, ಸ್ವಾಮಿ ಓ ಆದಿಕೇಶವ ಅನ್ನು ಈ ತರ ಕರೀತಾರೆ. ಆವಾಗ ಗಜೇಂದ್ರ ವರದ, ಅಲ್ಲಿ ಗರುಡನ್ ಮೇಲ್ಗಡೆ ಭಗವಂತ ಗಜೇಂದ್ರ ವರದನಾಗ ಬಂದು ಈ ಋಷಿ ಯಾರದು, ಮಹಾಸಂತ ಋಷಿನಿ ರಕ್ಷಣೆ ಮಾಡಿ ಅವ್ರನ್ನಿ ಅವರ ಜೊತೆಲೇ ಕರ್ಕೊಂಡು ಹೋಗ್ಬಿಡ್ತಾರಂತ ವೈಕುಂಠ ಲೋಕಕ್ಕೆ. ಓಕೆ. ಸೊ ಯಾರ್ಕಾವುದು ಜೀವನದಲ್ಲಿ ಕಷ್ಟಗಳಿರೋದು, ಇಲ್ಲಾಂದ್ರೆ ಜಾಸ್ತಿ ವ್ಯಾಪಾರಲ್ಲಿ ನಷ್ಟ ಆಗಿರೋದು, ಇಲ್ಲಾಂದ್ರೆ ಅವ್ರಿಗೆ ಜಾಸ್ತಿ ಸೊತ್ತು ಮನೆ ಈ ತರ ಏನಾದ್ರು ಪ್ರಾಬ್ಲಮ್ ಇರೋರು, ಈ ಆದಿಕೇಶವ ಪೆರುಮಾಳ್ ಈ ಗಜೇಂದ್ರ ವರದಣ್ಣಿ ಅದದು ಆ ಪೆರುಮಾಳ್ಗೆ ಬಂದು 9 ಟೈಮ್ಸ್ ಸುತ್ತಬೇಕಂತೆ. ಆ ಭಗವಂತನಿ 9 ಟೈಮ್ಸ್ ಸುತ್ತಿದ್ರೆ ಅವರು ಪಾಪ ಎಲ್ಲ ಹೋಗಿ ಅವ್ರ ಕಷ್ಟಗಳೆಲ್ಲ ತೀರೋಗುತ್ತೆ ಏನು ಹೇಳ್ತಾರೆ. ಸೊ ಇವಾಗ ನಾವು ಅಷ್ಟಭುಜ ಪೆರುಮಾಳ್ ನೋಡಿ ಆಯ್ತು. ನೆಕ್ಸ್ಟ್ 45 ತಿರುತನ್ಕ ತುಪ್ಪುಳ್ನ ಹೇಳ್ತಾರೆ. ದೈವ ಪ್ರಕಾಶರ್ ನಾವ್ ಹೇಳಿದೇನಲ್ವಾ, ಆ ಕತ್ತಲ್ ಮಾಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇವರು ಬೆಳಕು ಎತ್ಕೊಂಡು ಬರೋರು. ಇವರು ತಾಯಾರ್ ಬಂದು ಮರಗದವಳ್ಳಿ ತಾಯಾರ್, ತೀರ್ಥ ಸರಸ್ವತಿ ತೀರ್ಥ, ವಿಮಾನ ಶ್ರೀಗರ ವಿಮಾನ. ಓಕೆ. ಈ ಜಾಗದಲ್ಲಿ ಏನಾಯ್ತು, ಸರಸ್ವತಿ ದೇವಿ ಮಾಯನಲನ ಒಂದು ಹಸುರನ್ನಿ ಕಳಿಸ್ತಾರೆ. ಯಾಕೆ, ಅಲ್ಲಿರೋ ಎಲ್ಲ ಕತ್ತಲು ಮಾಡ್ಬೇಕು, ಪೂರ್ತಿ ಎಲ್ಲ ಕತ್ತಲಾಗಬೇಕು. ಎಲ್ಲಾದ್ರೂ ಸ್ವಲ್ಪ ಬೆಳಕಿದ್ರೆ ಅದು ನಾಶ ಮಾಡ್ಬಿಡಿ. ಆ ಥರ ಪೂರ್ತಿ ಕತ್ತಲು ಮಾಡಿಬಿಡ್ತಾರೆ. ಪೂರ್ತಿ ಕತ್ತಲ್ಲಿ ಏನೇ ಕಾಣಿಸಲ್ಲ, ಡೇ ಟೈಮ್ಲಿ ಏನೇ ಕಾಣಿಸಿಲ್ಲ, ಆ ಥರ ಫುಲ್ ಕತ್ತಲಾಗುತ್ತಂತೆ. ಆವಾಗ ಭಗವಂತ ದೀಪ ಎತ್ಕೊಂಡು ದೀಪ ಪ್ರಕಾಶ ಪೆರುಮಾಳಾಗ ಇಲ್ಲಿ ಬರ್ತಾರೆ.
ಸೊ ಆ ಅಸುರನ್ನೇ ಸಾಯಿಸ್ಬಿಡ್ತಾರೆ. ಓಕೆ. ಸೊ ಯಾಕಂದ್ರೆ ಇದೆಲ್ಲ ಬ್ರಹ್ಮ ಒಂದೊಂದು ಜಾಗದಲ್ಲಿ ಬೇಡ್ಕೊಳ್ತಾರೆ, ಆವಾಗ ಭಗವಂತ ಬರ್ತಾರೆ. ಓಕೆ. ಇದು ಬಂದು ಯಾರಕ್ಕೆಲ್ಲ ಕೆಟ್ಟ ಕನಸು, ಈ ಪಿಲ್ಲಿ, ಶೂನ್ಯ, ಏವಲ್, ಈ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಇದೆ ಅಲ್ವಾ. ಸೊ ದುರ್ದೇವತೆಗಳು ನಾಶ, ಕಷ್ಟ ಕೊಡೋದು, ಸೊ ಇಲ್ಲಾಂದ್ರೆ ಶುಭ ಕಾರ್ಯಗಳು ಸ್ಟಾಪ್ ಆಗೋದು, ಸೊ ಆ ಥರ ಎಲ್ಲ ಇರುತ್ತಲ್ವಾ. ಆ ಥರ ಕಷ್ಟಗಳೆಲ್ಲ ಹೋಗ್ಬಿಡುತ್ತಂತೆ. ಇಲ್ಲಿ ಬಂದು ಈ ದೀಪಪ್ರಕಾಶ ಪೆರುಮಾಳ್, ತಿರುಕಣ್ಕ ದೀಪಪ್ರಕಾಶ ಪೆರುಮಾಳ್ ಮರಗದವಳ್ಳಿ ತಾಯಾರ್ನೇ ದರ್ಶನ ಮಾಡಿದ್ರೆ ಅವ್ರಿಗೆ ಎಲ್ಲಾ ಕಷ್ಟಗಳು ನಾಶ ಆಗುತ್ತೆ. ಯಾವೊಂದು ಪಿಲ್ಲಿ ಶೂನ್ಯ ಏನಿರಲ್ಲ, ಎಲ್ಲ ಅವ್ರನ್ನ ಬಿಟ್ಟು ಹೋಗ್ಬಿಡುತ್ತೆ. ಓಕೆ. ಸೊ 45 ಆಯ್ತು. 46 ತಿರುವೇಲಿಕ್ಕೈ. ಸೊ ಇದು ಬಂದು ಇಲ್ಲಿ ಅಳಗಿಯ ಸಿಂಗರ್. ಅಳಗಿಯ ಸಿಂಗರ್ ಅಂದ್ರೆ ಯಾರು? ಸಿಂಹ, ನಮ್ಮ ನರಸಿಂಹ. ಓಕೆ. ಮುಗುಂದ ನಾಯಕ ಪೆರುಮಾಳ್, ತಾಯಾರ್ ವೇಳುಕೈ ವಳ್ಳಿ ತಾಯಾರ್, ಅಮೃತವಳ್ಳಿ ತಾಯಾರ್, ತೀರ್ಥ ಕನಕ ಸರಸ್, ಹೇಮ ಸರಸ್ನ ಹೇಳ್ತಾರೆ, ವಿಮಾನ ಕನಕ ವಿಮಾನ. ಇಲ್ಲಿ ಬಂದು ಮೂಲವರ್ ಅದ ಮುಕುಂದ ನಾಯಕರ್, ಇವರು ಬಂದು ಏನಾಗಿದೆ, ಇಲ್ಲಿ ಬಂದು ಭೃಹು ಮುನಿಯು ಅವರು ಬಂದು ಇಲ್ಲಿ ಭಗವಂತನಕ್ಕೂ ಏನು ಭಕ್ತಿ ಮಾಡಿ ತಪಸ್ಸೆಲ್ಲ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಭಗವಂತ ದರ್ಶನ ಎಲ್ಲ ಕೊಟ್ಟಿದ್ದಾರೆ. ಸೊ ಫಸ್ಟ್ ಬಂದು ಅವರು ಆನೆಗಳನ್ನೆಲ್ಲ ಕಳಿಸ್ತಾರಲ್ವಾ. ಸೊ ಆವಾಗ ಆನೆಯನ್ನ ಓಟಿಸಕ್ಕೆ ಭಗವಂತ ಇಲ್ಲಿ ಸಿಂಹವಾಹ ಬರ್ತಾರೆ. ಅದೇ ತರ ಇಲ್ಲಿ ನೀವು ನೋಡಿದ್ರೆ ಹಿರಣ್ಯಕಶಿಪು ಯಾಕೆ ಅಷ್ಟು ತಪಸ್ ಮಾಡಿದಾನೆ, ಆದ್ರೆ ಅವನ್ ಯಾಕೆ ನಾಶ ಆಗಿದ್ದಾನೆ? ಪ್ರಹ್ಲಾದನು ಅವನ್ ಯಾಕೆ ಶ್ರೇಷ್ಠವಾಗಿ ಇದ್ದಾನೆ? ಸೊ ಕಾರಣ ಏನು ಹೇಳ್ತಾರೆ, ಹಿರಣ್ಯಕಶಿಪು ಅಷ್ಟು ತಪ ಮಾಡಿದ್ದಾನೆ, ಆದ್ರೆ ತನ್ನದನ್ನ ಅಹಂಕಾರ ಅವನಿಗೆ ಜಾಸ್ತಿ ಇತ್ತು, ಅದಕ್ಕೆ ಅವನ್ ನಾಶ ಆಗಿದ್ದಾನೆ. ಅದೇ ತರ ಪ್ರಹ್ಲಾದನು ತನ್ನದತ್ರ ಇರೋ ಎಲ್ಲ ಭಗವಂತನಕ್ಕೆ ಸಮರ್ಪಣ ಮಾಡಿದ್ದಾನೆ, ಅದಕ್ಕೆ ಅವನು ಜೀವನ ಚೆನ್ನಾಗಿತ್ತು ಹೇಳ್ತಾರೆ ಆಚಾರ್ಯರುಗಳು, ಆಳ್ವಾರ್ಗೆಲ್ಲ ಈ ತರ ಹೇಳ್ತಾರೆ. ಓಕೆ. ಸೊ ಈ ತರ ನರಸಿಂಹರು ಇಲ್ಲಿ ಬಂದಿದ್ದಾರೆ. ಸೊ ಅದೇ ತರ ಭೃಗುಮುನಿ ಇಲ್ಲಿ ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ಅದೇ ಇಲ್ಲಿ ಇದು ಬಂದು ತಿರುವೇಲಿಕೆ 46. ನೆಕ್ಸ್ಟ್ 47 ತಿರುನೀರಗಂ. ಈ ಒಂದೇ ಟೆಂಪಲ್, ಈ ತಿರುನೀರಗಂ, ಈ ಒಳಗಳಂದ ಪೆರುಮಾಳ್ ಹೇಳ್ತಾರೆ. ಈ ಒಳಗಳಂದ ಪೆರುಮಾಳ್ ಈ ದಿವ್ಯ ದೇಶದಲ್ಲಿ 4 ಭಗವಂತ ಇದ್ದಾರೆ. ತಿರುನೀರಗಂ, ತಿರುವೂರಕಂ, ತಿರುಕಾರಗಂ, ತಿರುಕಾರ್ವಾಣಂ. ಸೊ ಭಗವಂತ 4 ಒಂದೇ ಟೆಂಪಲ್ ಒಳಗಡೆ 4 ದಿವ್ಯ ದೇಶ ಇರುತ್ತೆ. ನೀರಗಂ ಅಂದ್ರೆ ವಾಟರ್, ನೀರು. ಓಕೆ. ಸೊ ಕಾರಗಂ ಅಂದ್ರೆ ನೀರ್ ಇರೋ ಮೇಘ. ಓಕೆ. ನೀರಗಂ ಅಂದ್ರೆ ವಾಟರ್, ನೀರು. ಕಾರಗಂ ಅಂದ್ರೆ ನೀರ್ ಇರೋ ಮೇಘ ಅಂತ ಅರ್ಥ. ತಿರುಕಾರ್ವಾಣಂ ಅಂದ್ರೆ ಆ ಮೇಘಗಳಿರೋ ವಾಣಂ. ವಾಣಂ ಅಂದ್ರೆ ಆಕಾಶ. ಓಕೆ. ವಾಣಂ ಅಂದ್ರೆ ಆಕಾಶ, ಸ್ಕೈ. ಸೊ ಈ ತರ ಭಗವಂತ ಒಂದೇ ಟೆಂಪಲ್ ಒಳಗಡೆ ಇರ್ತಾರೆ. ಒಳಗಳಂದ ಪೆರುಮಾಳ್. ಇಲ್ಲಿ ಬಂದು ತಾಯಾರ್ ತಿರುಮಂಗೈವಲ್ಲಿ, ತೀರ್ಥಂ ಅಕ್ರೂರ ತೀರ್ಥಂ, ವಿಮಾನಂ ಜಗದೀಶ್ವರ ವಿಮಾನಂ. ಓಕೆ. ಸೊ ಈ ತಿರುನೀರಗಂ ಇದು ದೊಡ್ಡ ಕಾಂಚಿಲಿ ಇರುತ್ತೆ. ಇಲ್ಲಿ ಬಂದು ಯಾರು ಅಕ್ರೂರರು. ಸೊ ಅಕ್ರೂರರು ಅಷ್ಟು ಭಕ್ತಿ ಮಾಡಿದ್ದಾರೆ, ದೊಡ್ಡ ಜ್ಞಾನಿ. ಆ ಥರ ಇರುವಾಗ ಅವರು ಪ್ರೀವಿಯಸ್ ಬರ್ತ್, ಹಿಂದಿನ ಜನ್ಮದಲ್ಲಿ ಅವರು ಏನೋ ಒಂದು ಶಾಪ ಅವ್ರು ತಗೊಂಡ್ಬಿಟ್ಟಿದಾರಂತೆ, ಏನೋ ಗೊತ್ತಿಲ್ಲ. ಸೊ ಆ ಥರ ಶಾಪ ಇರುತ್ತಂತೆ. ಆ ಶಾಪನಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟೋ ಟೈಮ್ ಸ್ನಾನ ಮಾಡಿದ್ದಾರೆ, ಆದ್ರೆ ಆ ಪಾಪಗಳೆಲ್ಲ ಹೋಗೇ ಇಲ್ಲಂತೆ. ಆದ್ರೆ ನನ್ನ ಪಾಪಗಳು ಹೋಗಿಲ್ವೇ ಸ್ವಾಮಿ, ನಾವ್ ಏನ್ ಮಾಡೋದು ಭಗವಂತ ಹತ್ರ ಬೇಡ್ಕೊಂಡು ಋಷಿಗಳ ಹತ್ರ ಎಲ್ಲ ಕೇಳ್ತಾರಂತೆ. ಆವಾಗ ಈ ತರ ಈ ಕಾಂಜೀಪುರಂ ಈ ದೇವಸ್ಥಾನಕ್ಕೂ ಕಲಿಸಿದ ನೀರಕಂ. ಯಾಕಂದ್ರೆ ಭಗವಂತ ಅಷ್ಟು ಒಂದು ಸಾಫ್ಟ್ ನೇಚರ್ ಭಗವಂತ. ನೀರಕಂ ಅಂದ್ರೆ ಯಾಕಂದ್ರೆ ನಾವು ನೀರ್ ಇಲ್ಲ ಅಂದ್ರೆ ನಾವು ಜೀವನ ಮಾಡಕ್ಕಾಗಲ್ಲ ಅಲ್ವಾ. ಸೊ ಆ ತರ
ಅಷ್ಟೊಂದು ಕೋಮಳ, ಭಗವಂತನ ಕರುಣೆ ಜಾಸ್ತಿ ಅಂತೆ. ಸೊ ಅದಕ್ಕೆ ಇಲ್ಲಿ ಬಂದು ಅಕ್ರೂರರು ಈ ಭಗವಂತನ್ನಿ ದರ್ಶನ ಮಾಡಿ ಡೈಲಿ ಪ್ರಾರ್ಥನೆ ಮಾಡಿ ಅವರ ದೋಷ ಎಲ್ಲ ಹೋಯ್ತಂತೆ. ಯಾರ್ಯಾರಿಗೆ ಏನೇನು ದೋಷ ಇದೆ ನಮ್ಗೆ ಗೊತ್ತಿಲ್ಲ. ಸೊ ಆದ್ರೆ ಆ ದೋಷ ಹೋಗಕ್ಕೆ ಈ ಭಗವಂತನ್ನಿ ಅಕ್ರೂರರು ಪೂಜೆ ಮಾಡಿದ್ರು ಅವ್ರ ದೋಷ ಎಲ್ಲ ಹೋಯ್ತಂತೆ. ಆದ್ರೆ ನಮ್ಗೆ ಏನ್ ದೋಷ ಇದೆ ನಮ್ಗೆ ಗೊತ್ತಿಲ್ಲ. ಡೈಲಿ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಆ ಪುಷ್ಕರಣಿ ಅವರೇ ತೆಗೆದಿದಾರಂತೆ. ಓಕೆ, ಡಿಗ್ ಮಾಡಿದ್ದಾರೆ. ಸೊ ಅವರೇ ಆ ಪುಷ್ಕರಣಿ ಮಾಡಿ ಡೈಲಿ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಆ ಭಗವಂತನ್ನಿ ದರ್ಶನ, ಜಗದೀಶ್ವರ ಪೆರುಮಾಳ್. ಸೊ ಜಗದೀಶ್ವರರ್ ಅವ್ರಿಗೂ ಪೂಜೆ ಮಾಡಿ ಭಕ್ತಿ ಮಾಡಿ ಅವ್ರಿಗೂ ಎಲ್ಲ ಪಾಪಗಳು ಹೋಗಿದಂತೆ. ಓಕೆ, ಅದೇ ತರ ನಮ್ಗೂ ಈ ಪಿತೃಶಾಪ ಎಲ್ಲ ಇರ್ತಲ್ವಾ, ಆ ಪಿತೃಶಾಪ ಮತ್ತೆ ಸಂತತಿ ವಿರುಪತ್ತಿ ಯಾರ್ಕಾಗಿಲ್ವೋ ಅವರೆಲ್ಲ ಇಲ್ಲಿ ಬಂದು ಮಾಡಿದ್ರೆ ಅವ್ರಿಗೂ ಎಲ್ಲ ಹೋಗುತ್ತಂತೆ. ಅದೇ ತರ ಏನೇನು ವ್ಯಾಧಿಗಳು ಇರುತ್ತೋ ಆ ವ್ಯಾಧಿಗಳೆಲ್ಲ ಹೋಗುತ್ತೆ. ಮತ್ತೆ ಮಕ್ಕಳಿಗೂ ಆರೋಗ್ಯ ಬೇಕು. ಕೆಲ ಚಿಕ್ಕ ಮಕ್ಕಳಿಗೂ ಆರೋಗ್ಯವೇ ಇರಲ್ಲ, ಯಾವಾಗ ಏನಾದ್ರು ಒಂದು ಬರ್ತಾ ಇರುತ್ತಲ್ವ. ಸೊ ಚಿಕ್ಕ ಮಕ್ಕಳಿಗೂ ಆರೋಗ್ಯ ಬೇಕು. ಇಲ್ಲಿ ಬಂದು ನಾವು ಭಕ್ತಿ ಮಾಡಿದ್ರೆ, ಈ ಭಗವಂತನ ದರ್ಶನ ಮಾಡಿದ್ರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಇವಾಗ ಈ ಟೆಂಪಲ್ ಮತ್ತೆ ಬರೋದೆಲ್ಲ ನಾವು ಆಮೇಲೆ ನೋಡೋಣ. ಇವಾಗ ಫಸ್ಟ್ ನಾವು ಈ ತಿರುನೀರಕಂ ಜಗದೀಶ್ವರ ಪೆರುಮಾಳ್ನಿ ನೋಡಿದೀವಿ. ಸೊ ನೆಕ್ಸ್ಟ್ ತಿರುಪಾಡಗಂ 48. ಇವರು ಬಂದು ಪಾಂಡವತ್ತೂದನ್. ಸೊ ಪಾಂಡವತ್ತೂದ ಪೆರುಮಾಳ್ ಹೇಳ್ತಾರೆ. ಇಲ್ಲಿ ಬಂದು ರುಕ್ಮಿಣಿ ಸತ್ಯಭಾಮ ಇದ್ದಾರೆ. ತೀರ್ಥ ಮತ್ಸ್ಯ ತೀರ್ಥ, ವಿಮಾನ ಭದ್ರ ವಿಮಾನ, ವೇತಕೋಟಿ ವಿಮಾನ ಹೇಳ್ತಾರೆ. ಇಲ್ಲಿ ಬಂದು ಇಲ್ಲಿ ಬಂದು ಭಗವಂತ ಕೂತ್ಕೊಂಡಿರೋ ರೂಪ. ಕೂತ್ಕೊಂಡಿರೋದೇ 27 ಫೀಟ್ ಅಂತೆ. ಯೋಚನೆ ಮಾಡಿ, ಭಗವಂತ ಕೂತ್ಕೊಂಡಿರ್ತಾರೆ, ಪಾಂಡವತೂದ ಪೆರುಮಾಳ್ ಕೂತ್ಕೊಂಡಿರ್ತಾರೆ, ಅದುವೇ 27 ಫೀಟ್. ಆದ್ರೆ ಅವ್ರು ಎದ್ದೊಳಿ ನಿಲ್ಸಿದ್ರೆ ನೋಡ್ಕೊಳ್ಳಿ ಎಷ್ಟು ಉದ್ದ. ಸೊ ಅಷ್ಟು ಉದ್ದ. ಆಕ್ಚುಲಿ ಇಲ್ಲಿ ಬಂದು ನೀವು ದುರ್ಯೋಧನ ಹತ್ರ ಭಗವಂತ ಬಂದು ದೂದನಾಗಿ ಹೋಗ್ತಾನಲ್ವಾ. ಸೊ ಭಗವಂತ ಅಲ್ಲಿ ದೂದನಾಗಿ ಹೋಗುವಾಗ ಅಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ, ವಂಜಗ ಇಂದು ಭಗವಂತನ ಆಸನ ಒಂದು ಮಾಡಿ ಅದ ಕೆಳಗೆ ಒಂದು ದೊಡ್ಡ ಪಳ್ಳ, ಏನೋ ಬಾದಾಳ ಹೋಗೋ ತರ ಅಷ್ಟು ದೊಡ್ಡ ಪಳ್ಳ ಮಾಡಿದಾನಂತೆ. ಅದ ಮೇಲ್ಗಡೆ ಒಂದು ಮ್ಯಾಟ್ ತರ ಹಾಕಿ ಅದ ಮೇಲ್ಗಡೆ ಆ ಸಿಂಹಾಸನ ಆಸನ ಇಟ್ಬಿಟ್ಟಿದ್ದಾರೆ. ಸೊ ಕೃಷ್ಣನಿಗೂ ಆ ಜಾಗದಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಾನಂತೆ. ಭಗವಂತ ಹೋಗಿ ಕೂತ್ಕೊಳ್ತಾರೆ. ಆವಾಗ ಆ ಚಾರು ಒಡೆದು ಕೆಳಗೆ, ಅಷ್ಟು ಕೆಳಗೆ ಬಾದಾಳಕ್ಕೆ ಹೋಯ್ತಂತೆ. ಸೊ ಭಗವಂತ ಆವಾಗ ಒಂದು ದೊಡ್ಡ ರೂಪ, ಆ ತರ ನೀವು ಅಲ್ಲಿ ಟೆಂಪಲ್ ನೋಡಿದ್ರೆ ಆ ತರ ಇರುತ್ತೆ. ನಾವು ಕೆಳಗೆಂದು ನೋಡೋ ಭಗವಂತ ಅಷ್ಟು ಉದ್ದವಾಗಿ ಕಾಣಿಸ್ತಾರೆ. ಕೂತ್ಕೊಂಡಿರೋ ರೂಪವೇ ಭಗವಂತ 27 ಫೀಟ್ ಅಷ್ಟು ಉದ್ದವಾಗಿದ್ದಾರೆ. ಸೊ ಇದು ಬಂದು ಈ ಮಹಾಭಾರತ ಬಗ್ಗೆ ಜನಮೇಜಯನಿಗೂ ಹೇಳ್ತಾ ಇದ್ದಾರೆ. ಯಾರು, ವೈಶಂಪಾಯನರು. ಈ ತರ ಎಲ್ಲ ಭಗವಂತ ಮಾಡಿದ್ದಾರೆ. ಆವಾಗ ಜನಮೇಜನಿಗೂ ಆಸೆ ಬಂತಂತೆ. ಭಗವಂತ ಅಷ್ಟು ಬಾದಾಳ ಇಂದು ಅಷ್ಟು ದೊಡ್ಡ ರೂಪ ತಗೊಂಡಿದಾರಲ್ವಾ, ಯಾವ ತರ ಇರುತ್ತೋ ಗೊತ್ತಿಲ್ವೇ, ಅದು ಭಗವಂತನೇ ನೋಡಿದ್ರೆ ಚೆನ್ನಾಗಿರುತ್ತೆ ಆ ತರ ಅವರು ಆಸೆ ಪಟ್ಟಿದ್ದಾರಂತೆ. ಯಾರು, ಜನಮೇಜಯ. ತುರಂತ್ ಆ ಜಾಗಲ್ಲಿ ಭಗವಂತ ಜನಮೇಜಯನಿಗೂ ಈ ದರ್ಶನ ಕೊಟ್ಟಿದ್ದಾರಂತೆ. ಇವಾಗ ನಾವು ಆ ಟೆಂಪಲ್ ಹೋಗಿ ನೋಡಿದ್ರೆ ಜನಮೇಜಯನಿಗೂ ಈ ದರ್ಶನವೇ ಸಿಕ್ಕಿತ್ತಂತೆ. ಓಕೆ, ಮತ್ತೆ ಜನಮೇಜಯನ್ ಈ ಜಾಗ ಬಂದು ಯಾಗ ಮಾಡಿದ ಕ್ಷಣ ಅವ್ರಿಗೂ ಈ ದರ್ಶನ ಸಿಕ್ಕಿದೆ. ಸಾರಿ, ಜನಮೇಜಯನ್ ಈ ಜಾಗ ಬಂದು ಯಾಗ ಮಾಡಿದ್ದಾರೆ, ಪಾಂಡವತ್ವದ ಪೆರುಮಾಳ್ ನೆನೆಸ್ಕೊಂಡು. ಆವಾಗ ಈ ಜಾಗದಲ್ಲಿ ಅವ್ರಿಗೂ ಭಗವಂತ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ 49 ತಿರುನಿಲಾ ತಿಂಗಳ್ ತುಂಡಂ ಪೆರುಮಾಳ್. ಸೊ ಇಲ್ಲಿ ಬಂದು ಭಗವಂತ ಹೆಸರೇ ನಿಲಾ ತಿಂಗಳ್ ತುಂಡನ್ ಹೆಸರು. ಆಕ್ಚುಲಿ ಇದು ಬಂದು ಏಕಾಂಬರೇಶ್ವರ ಶಿವ ಟೆಂಪಲ್ ಒಳಗಡೆ ಭಗವಂತ ಇದ್ದಾರೆ. ಸೊ ತಾಯಾರ್
ನಿಲಾ ತಿಂಗಳ್ ತುಂಡ ತಾಯಾರ್ ಹೆಸರು, ಭಗವಂತ ಹೆಸರು ಅದೇ. ನಿಲಾ ಅಂದ್ರೆ ಮೂನ್, ಸೋಮನ್. ಸೊ ತಾಯಾರ್ಗೂ ಅದೇ ಹೆಸರು, ತಾಯಿ. ಇನ್ನು ತೀರ್ಥ ಚಂದ್ರ ಪುಷ್ಕರಣಿ, ವಿಮಾನ ಪುರುಷ ಸೂಕ್ತ ವಿಮಾನ. ಓಕೆ, ಸೂರ್ಯ ವಿಮಾನ ಹೇಳ್ತಾರೆ. ಸೊ ಇಲ್ಲಿ ಬಂದು ಶಿವ ಟೆಂಪಲ್, ಏಕಾಂಬರೇಶ್ವರ ಟೆಂಪಲ್ ಅಲ್ಲಿ ಭಗವಂತ ಬಂದಿದ್ದಾರೆ. ಯಾಕೆ ಶಿವ ಟೆಂಪಲ್ ಒಳಗಡೆ ಇವರು ಬಂದಿದ್ದಾರೆ ಅಂದ್ರೆ, ಇಲ್ಲಿ ಬಂದು ಪಾರ್ವತಿ ದೇವಿ ತಪಸ್, ಯಾವಾಗ ಪಾರ್ವತಿಗೆ ಶಿವಾಗ ಸ್ವಲ್ಪ ಯಾವಾಗ ಏನಾದ್ರು ಒಂದು ಟೈಮ್ ಜಗಳ ಬಂದ್ಬಿಡುತ್ತೆ. ಸೊ ಅವಾಗ ಇಲ್ಲಿ ಬಂದು ಪಾರ್ವತಿ ತಪಸ್ ಮಾಡ್ತಾರೆ. ಒಂದು ಮಾವಿನ ಮರ ಇದೆ, ಮಾವಿನ ಮರ ಕೆಳಗೆ ಅವರು ತಪಸ್ ಮಾಡ್ತಾ ಇದ್ರು. ಸೊ ಅವಾಗ ತಪಸ್ ಮಾಡ್ತಾ ಇರುವಾಗ ಶಿವ ಏನ್ ಮಾಡ್ಬಿಡ್ತಾನಂತೆ, ಆ ಮಾವಿನ ಮರಾನಿ ಬೆಂಕಿ ಬಿಟ್ಟಿದೆ, ಬೆಂಕಿ ಆಯ್ತು, ಬೆಂಕಿ ಬಂದ್ಬಿಟ್ಟಿದೆ. ಆ ತರ ಶಿವ ಮಾಡ್ಬಿಡ್ತಾನೆ. ಅವಾಗ ಪಾರ್ವತಿ ದೇವಿ ಅವ್ರ ಅಣ್ಣ ವಿಷ್ಣುನಿ ಕರೀತಾರಂತೆ, ಅಣ್ಣ ನೋಡಿ, ನಾನು ನನ್ನ ಯಜಮಾನ್ರಿಗೋಸ್ಕರ ನಾವಿಲ್ಲಿ ತಪಸ್ ಮಾಡ್ತಾ ಇದ್ದೀನಿ, ಆದ್ರೆ ಈ ಮಾವಿನ ಮರಾನಿ ಅವರು ಬೆಂಕಿ ಹಾಕಿಬಿಟ್ಟಿದ್ದಾರೆ, ನಮ್ಗೂ ತಪಸ್ ಮಾಡಕ್ ಆಗಿಲ್ಲ, ಇಷ್ಟು ಬಿಸಿಲಾಗ ಕಾಣಿಸ್ತಾ ಇದೆ ಅಣ್ಣನು ಅವರು ರಿಕ್ವೆಸ್ಟ್ ಮಾಡಿದಾರಂತೆ. ಭಗವಂತ ತುರಂತು ಪಾರ್ವತಿಗೋಸ್ಕರ ಅಲ್ಲಿ ಬಂದು ಅದದು ನಿಲಾ ತಿಂಗಳ್ ತುಂಡನ್ ಅಂದ್ರ ನಿಲ ಎಷ್ಟು ಕೂಲಿಂಗ್ ಆಗಿದೆ ಆ ತರ ಕೂಲಿಂಗ್ ಮಾಡಿಬಿಟ್ಟಿದ್ದಾರೆ ನನ್ನ ಜಾಗನಿ. ಸೊ ಅಲ್ಲಿ ಬಿಸಿಲೆಲ್ಲ ಹೋಯ್ತು, ಆ ಮರ ಕೆಳಗೆ ಅವರು ಚೆನ್ನಾಗಿ ಅವರು ತಪಸ್ ಮಾಡಕ್ಕೆ ಆಯ್ತಂತೆ. ಸೊ ಇದು ಬಂದು ಆ ಏಕಾಂಬರೇಶ್ವರರ್ ಟೆಂಪಲ್ ಒಳಗಡೆ ಈ ಭಗವಂತ ಇರ್ತಾರೆ. ಓಕೆ, ಸೊ ಇದೆ. ನೆಕ್ಸ್ಟು 50, ಇದು ಬಂದು ತಿರು ಊರಗಂ. ನಮ್ಮ ಇವಾಗ 47 ನೋಡಿದೀವಲ್ವಾ, ತಿರು ನೀರಗಂ, ಆದಾಗಲೇ ತಿರು ಊರಗಂ ಭಗವಂತ ಇದ್ದಾರೆ. ಇದು ಬಂದು ತಿರುವಿಕ್ರಮ, ಭಗವಂತ ಬಂದು ತಿರುವಿಕ್ರಮ ರೂಪ ತಗೊಳ್ತಾರಲ್ವಾ, ಆ ತರ ಭಗವಂತ ಬಂದು 35 ದೊಡ್ಡ ರೂಪಲ್ಲಿ ಭಗವಂತ ನಿಲ್ಕೊಂಡಿರ್ತಾರೆ. 35 ಫೀಟ್ ಹೈಟ್. ಓಕೆ, 35 ಫೀಟ್ ಅಂದ್ರೆ ನೋಡ್ಕೊಳ್ಳಿ. ಅಲ್ಲಿ ಪೂರ್ತಿ ಈ ಫ್ರಿಲ್ ಎಲ್ಲಗಳು ಪೂರ್ತಿ ಅಷ್ಟು ಚೆನ್ನಾಗಿರುತ್ತೆ ಭಗವಂತ ನೋಡಕ್ಕೆ. ಮಹಾಬಲಿ ಚಕ್ರವರ್ತಿಗೂ 3 ಅಡಿ ಜಾಗ ಬೇಕು ಅಂತ ಕೇಳ್ತಾರಲ್ವ ವಾಮನರು. ಸೊ ಆವಾಗ ಭಗವಂತ ತ್ರಿವಿಕ್ರಮ ರೂಪ ತಗೊಂಡಿದ ಆ ರೂಪ ಇಲ್ಲಿ ನಾವು ನೋಡಕ್ಕಾಗುತ್ತೆ. ತ್ರಿವಿಕ್ರಮ ರೂಪ ಒಳಗಳಂದ ಪೆರುಮಾಳ್ ನಿಲ್ತಾರೆ. ಸೊ ಇಲ್ಲಿ ಬಂದು ಭಗವಂತ ಯಾರಿಗೆಲ್ಲ ನಾಗದೋಷ ಇದೆ ಅದೇ ತರ ಅಲ್ಲಿ ಹತ್ರವೇ ಸರ್ಬ ತರ ಭಗವಂತನ ರೂಪ ಇರುತ್ತೆ. ಸೊ ಇಲ್ಲಿ ಬಂದು ಯಾರಿಗೆಲ್ಲ ನಾಗದೋಷ ಇದೆಯೋ ಇಲ್ಲಿ ಬಂದು ಈ ಭಗವಂತನ ನೋಡಿ ಇಲ್ಲಿ ಆ ಪಾಯಸ ಆಫರ್ ಮಾಡ್ತಾರಂತೆ. ಆ ಪಾಯಸನಿ ನಾವು ಕೇಳಿ ತಗೋಬೇಕಂತೆ. ಓಕೆ, ಸೊ ಅದು ಬಂದು ಸಕಲ ವಿಧವಾದ ದೋಷಗಳು ಹೋಗುತ್ತೆ, ನಾಗದೋಷ, ರಾಹುಕೀಯ ದೋಷ, ಈ ತರ ದೋಷಗಳೆಲ್ಲ ಹೋಗುತ್ತಂತೆ. ನೆಕ್ಸ್ಟ್ 51 ತಿರುವೆಣ್ಕ. ಸೊ ತಿರುವೆಣ್ಕ ಇದು ಆಲ್ರೆಡಿ ನಾವು ಹೇಳಿದೀನಿ. ಯಾರಿವರು? ಅವರೇ ಸೊನ್ನವಣ್ಣಂ ಸೇದ ಪೆರುಮಾಳ್. ಯಾಕಂದ್ರೆ ಯಾರು? ಸರಸ್ವತಿ ದೇವಿ. ಸೊ ಅವರು ವೇದವತಿ ರಿವರಾಗ ಅಷ್ಟು ಬೇಗ ಓಡೋಡಿ ಬರ್ತಾರಲ್ವಾ. ಸೊ ಆವಾಗ ಭಗವಂತ ಈ ತರ ಏನು ಭಗವಂತ ಮಲ್ಕೊಂಡ್ಬಿಡ್ತಾನೆ ಸಯನಲ್ಲಿ. ಸೊ ಇವರು ಅದು ಅದು ವೇದವತಿ ನದಿ ಓಡೋಡಿ ಬರುತ್ತೆ. ಆ ವೇದವತಿನಿ ಸ್ಟಾಪ್ ಮಾಡೋ ಸೇತುವಾಗಿ ಇವರು ಅಲ್ಲಿ ಮಲ್ಕೊಂಡ್ಬಿಡ್ತಾರಂತೆ. ಸೊ ಅದಕ್ಕೆ ಅವರು ಅಲ್ಲೇ ನಿಲ್ಕೊಂಡ್ಬಿಟ್ಟು ಆಮೇಲೆ ಭಗವಂತ ಅಲ್ಲಿ ದರ್ಶನ ಕೊಡ್ತಾರೆ. ಸೊ ಇದೇ ಬಂದು ಯಥೋತ್ತಕಾರಿ, ಭಗವಂತ ಹೆಸರು ಯಥೋತ್ತಕಾರಿ, ಸೊನ್ನವಣ್ಣಂ ಸೇದ ಪೆರುಮಾಳ್. ಯಾಕಂದ್ರೆ ಬ್ರಹ್ಮ ಏನೆಲ್ಲ ಕೇಳ್ತಾರೋ ಆ ತರ ಎಲ್ಲ ಭಗವಂತ ಅವ್ರಿಗೂ ಹೆಲ್ಪ್ ಮಾಡಿ ದರ್ಶನ ಕೊಟ್ಟಿದ್ದಾರೆ. ಅದೇ ತರ ಮತ್ತೊಂದು ಸ್ಟೋರಿ ಇರುತ್ತೆ ಇಲ್ಲಿ. ತಿರುಮಿಸೈ ಆಳ್ವಾರ್. ಆಕ್ಚುಲಿ ಈ ಜಾಗಲ್ಲೇ ಪೊಯ್ಗೈ ಆಳ್ವಾರ್ ಹುಟ್ಟಿದ ಜಾಗ. ಆ ಪೊಯ್ಗೆ ಕೊಳ ಇರುತ್ತೆ. ಸೊ ಆ ಪೊಯ್ಗೆ ಆಳ್ವಾರ್ ಹುಟ್ಟಿದ ಜಾಗ ಇದು. ಅದೇ ತರ ಇಲ್ಲಿ ಬಂದು ತಿರುಮಿಸೈ ಆಳ್ವಾರ್ ಒಂದು ವೈಷ್ಣವರು ಇದ್ರು. ಅವರು ಸೀಡ ಕಣಿಕಣ್ಣನವರು. ಸೊ ಬಟ್ ಆ ಜಾಗದಲ್ಲಿರೋ ಆ ರಾಜ ಒಂದು ಓಲ್ಡ್ ಏಜ್, ಅವ್ರು ಬಂದು ಹೂವೆಲ್ಲ ಮಾಲೆ ಎಲ್ಲ ಕೊಡ್ತಾರೆ. ಅದೇ ತರ ಇಲ್ಲಿ ಬಂದು ಭಗವಂತನಕ್ಕೂ ಹೂ ಮಾಲೆ ಎಲ್ಲ ಕಟ್ಟಿ ಕೊಡ್ತಾರೆ.
ಅವಾಗ ಕಣಿಕಣ್ಣನ್ ಕೇಳ್ತಾರೆ, ಅಮ್ಮ ನೀವು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದೆಯಾ, ಏನ್ ಬೇಕು? ಇಲ್ಲ, ನಾವು ಬಂದು ಸ್ವಲ್ಪ ಯವ್ವನವಾಗಿದ್ರೆ ಭಗವಂತನ ಚೆನ್ನಾಗಿ ನಾವು ಸೇವೆ ಮಾಡೋಕ್ಕಾಗುತ್ತೆ. ತುರಂತ ಅವರು ಭಗವಂತ ಇಲ್ಲಿ ಇದಾರಲ್ಲ ಸೊನ್ನವನ್ನಂ ಸೇದಪ್ಪ ಅವರ ಹತ್ರ ಒಂದು ಹಾಡು ಹಾಡ್ತಾರಂತೆ. ಹಾಡಿದ ಕ್ಷಣ ಆ ಓಲ್ಡ್ ಏಜ್ ಮುದುಕರಾಗಿದ್ರಲ್ವಾ ಅವರು ಯವ್ವನ ಆಗ್ಬಿಡ್ತಾರೆ. ಸೊ ಆಮೇಲೆ ಅವರು ರಾಜಕ್ಕೆ ಹೋಗಿ ಹೂಮಾಲೆ ಎಲ್ಲ ಕೊಡುವಾಗ ಆ ರಾಜ ಕೇಳ್ದ, ಒಂದು ಓಲ್ಡ್ ಏಜ್ ಅಮ್ಮ ಎಲ್ಲ ಬರ್ತಾ ಇದ್ರು, ನೀವೇನು ಅವರು ಮೊಮ್ಮಗಳ ಅಂತ ಕೇಳ್ತಾರೆ. ಇಲ್ಲ ನಾನೇದ ಅದು. ಯಾಕೆ ಈ ತರ ಚೇಂಜ್ ಆಯ್ತು? ಇಲ್ಲ ಅಲ್ಲಿ ತಿರುಮಿಸಿ ಆಳ್ವಾರದಲ್ಲ ಅವರು ಸೀಡರು ಕಣಿಕಣ್ಣನ್ನು ಭಗವಂತನ್ನೇ ಹಾಡಿದ್ದಾರೆ, ನಮ್ಗೆ ಈ ತರ ಚೇಂಜ್. ಅಷ್ಟೇ ಆ ರಾಜಾಗೂ ಆಸೆ ಬಂದಿದೆ, ತುರಂತ ಕಣಿಕಣ್ಣನೇ ಕರೀತಾರೆ, ನಮ್ಗೋಸ್ಕರ ಒಂದು ಹಾಡು ಹಾಡಿ ನಾವು ಯವ್ವನ ಆಗಬೇಕು. ಇಲ್ಲ ನಿಮ್ಗೋಸ್ಕರ ಎಲ್ಲ ಹಾಡಕ್ಕಾಗಲ್ಲ, ನಾವು ಭಗವಂತನಕ್ಕೋಸ್ಕರ ಹಾಡ್ತೀನಿ, ನಿಮ್ಗೋಸ್ಕರ ನಾವು ಯಾಕೆ ಹಾಡ್ತೀನಿ? ಓಹೋ ನೀನ್ ನಮ್ಗೋಸ್ಕರ ಹಾಡಲ್ವಾ, ಆದ್ರೆ ನನ್ನ ರಾಜ್ಯಲ್ಲಿ ಕಾಂಜೀಪುರಂ ರಾಜ ಅವರು, ನೀವು ನಮ್ಮ ರಾಜ್ಯದಲ್ಲಿ ಇರಬಾರ್ದು, ಹೋಗು ನೀ ಹೇಳ್ಬಿಟ್ಟಿದ್ದಾರೆ. ತುರಂತ ಅವ್ರು ಬಂದು ಡ್ರೆಸ್ಸಲ್ಲೇ ಎತ್ತಿ ಇಟ್ಕೊಂಡ್ಬಿಡ್ತಾರಂತೆ. ಅವಾಗ ಗುರು ಕೇಳ್ತಾರೆ, ತಿರುಮಿಸಿ ಅವ್ರು ಕೇಳ್ತಾರೆ, ಕಣಿಕಣ್ಣ ಎಲ್ಲಿ ಹೋಗ್ತಾ ಇದೆಯಾ? ಸ್ವಾಮಿ ಗುರುವೇ ಈ ತರ ರಾಜ ಹಾಡಕ್ಕೆ ಹೇಳಿದ್ದಾರೆ, ನಾವು ಹಾಡಕ್ ಆಗಲ್ಲ ಹೇಳಿದೀನಿ, ಅದಕ್ಕೆ ನಮ್ಮ ರಾಜ್ಯದಲ್ಲಿ ನೀವು ಇರಬಾರ್ದು, ಹೋಗು ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ನಾವು ಹೋಗೋಣ ನಾನು ಬಂದಿದ್ದೀನಿ. ಓಹೋ ಆ ತರ ಭಗವಂತನ ನೋಡಿ ಅವಾಗ ಆ ತಿರುಮಿಸಿ ಆಳ್ವಾರ್ ಹಾಡ್ತಾರಂತೆ, ನೋಡಿ ನಾನು ಸೀಡಾ ಕಣಿಕಣ್ಣನ್ ಹೋಗ್ತಾನೆ, ಅವನ್ ಗುರು ತಿರುಮಿಸಿ ಆಳ್ವಾರ್ ನಾನು ಹೋಗ್ತೀನಿ, ನೀವೇನು ಈ ತರ ಮಲ್ಕೊಂಡಿದ್ಯಾ? ನಿಮ್ ಚಾಪೆ, ಆ ಹಾವು ಚಾಪೆ ಇದೆ ಅಲ್ವಾ, ಆ ಹಾವು ಚಾಪೆ ಸುತ್ಕೊಂಡು ನೀವು ನಮ್ಮ ಜೊತೆಲಿ ಬನ್ನಿ ನೀ ಹೇಳ್ಬಿಡ್ತಾರೆ. ಸೊ ಅಷ್ಟೇ ಭಗವಂತ ಏನು ಮಾಡ್ತಾರಂತೆ, ಹಾವಿನ ಚಾಪೆ ಇದೆ ಅಲ್ವಾ, ಆದಿಶೇಷನ್ನು ಚಾಪೆ, ಅದೇ ತಲೆ ಮೇಲೆ ಇಟ್ಕೊಂಡು ಅವರು ಅವ್ರ ಬ್ಯಾಕ್ ಸೈಡ್ ಹೋಗ್ಬಿಡ್ತಾರಂತೆ. ಅವರು ಹೋಗುವಾಗ ಮಹಾಲಕ್ಷ್ಮಿ ಬ್ಯಾಕ್ ಸೈಡ್ ಹೋಗ್ಬಿಡ್ತಾರೆ. ಸೊ ಮತ್ತೆ ಅವರು ಎಲ್ಲ ಹೋದ್ಮೇಲೆ ಪೂರ್ತಿ ಕಾಂಜೀವರಂ ಯಾವ ತರ ಇರುತ್ತೆ ಹೇಳಿ, ಪೂರ್ತಿ ಕತ್ತಲಾಗ್ಬಿಡುತ್ತಂತೆ. ಆವಾಗ ಹೋಗಿ ನೋಡಿದ್ರೆ ಭಗವಂತ ಅಲ್ಲಿ ದೇವಸ್ಥಾನಗಳಿಲ್ಲ, ಮಹಾಲಕ್ಷ್ಮಿ ಇಲ್ಲ, ಪೂರ್ತಿ ಕತ್ತಲಾಗಿದೆ. ಆವಾಗ ರಾಜಕ್ಕೂ ಗೊತ್ತಾಯ್ತು, ಅಯ್ಯೋ ನಾವೇನು ಈ ತರದ ತಪ್ಪು ಮಾಡಿದಿನ, ಓಡೋಡಿ ಅಲ್ಲಿ ಕಾಂಜೀಪುರಂದು ಒಂದು ದಿನ ದೂರ ಹೋಗಿ ಅವರು ಒಂದು ನೈಟ್ ಆ ಜಾಗದಲ್ಲಿ ರೆಸ್ಟ್ ಮಾಡ್ತಾರೆ. ಅದದು ಪೂರ್ತಿ ಅದು ಬಂದು ವ್ಯವಸಾಯ ಜಮೀನು. ಸೊ ಆ ಜಾಗದಲ್ಲಿ ಒಂದು ಮರ, ಆ ಮರ ಕೆಳಗೆ ಅವರು ಮಲ್ಕೊಂಡಿರ್ತಾರೆ. ಯಾರು ಕಣಿಕಣ್ಣನು ಮತ್ತೆ ತಿರುಮಿಸಿ ಆಳ್ವಾರು, ಆಮೇಲೆ ಪೆರುಮಾಳ್ ಸೊನ್ನವನ್ನಂ ಸೇದ ಪೆರುಮಾಳ್, ಯಥೋತಕಾರಿ ಪೆರುಮಾಳ್ ಅವರು ಮಲ್ಕೊಂಡಿರ್ತಾರೆ. ಆಮೇಲೆ ಮಹಾಲಕ್ಷ್ಮಿ. ಸೊ ಇವಾಗ ಅವರು ಓಡೋಡಿ ಬಂದು ಮಹಾಲಕ್ಷ್ಮಿ, ಬಾಬಾ ತಾಯಿ ನಮ್ಮ ಜಾಗಕ್ಕೆ ಬಾ, ಇಲ್ಲ ನಮ್ಮ ಯಜಮಾನ್ರು ಬಂದಿಲ್ಲ, ನಾ ಬರಕ್ಕ. ಮತ್ತೆ ಸೊನ್ನವಣ್ಣಂ ಸೇದ ಪೆರುಮಾಳ್ ಹತ್ರ ಹೋಗಿ, ಅದ ಯಥೋತ್ತಗಾರಿ ಅವರ ಹತ್ರ ಹೋಗಿ ಬೇಡ್ಕೊಳ್ತಾರೆ, ಇಲ್ಲ ತಿರುಮಿಸಿ ಆಳ್ವಾರ್ ಕರೆದಿದ್ದಾರೆ, ಅದಕ್ಕೆ ನಾ ಬಂದಿದ್ದೀನಿ, ಅವ್ರು ಹೇಳಿದ್ರೆ ನಾವು ಅಲ್ಲಿ ಬರ್ತೀನಿ. ಮತ್ತೆ ತಿರುಮಿಸಿ ಆಳ್ವಾರ್ ಹತ್ರ ಹೋಗಿ ಬೇಡ್ಕೊಂಡಿದ್ರೆ ರಾಜ, ನಮ್ ಸೀಡ ಕಣಿಕಣ್ಣನ್ ಬಂದ್ರೆ ನಾವು ಬರ್ತೀನಿ. ಮತ್ತೆ ಲಾಸ್ಟ್ ಹೋಗಿ ಕಣಿಕಣ್ಣನ್ ಕಾಲೇ ಬಿದ್ದು, ಸ್ವಾಮಿ ದಯವಿಟ್ಟು ನೀವು ಬಂದ್ಬಿಡಿ, ನೀವಿಲ್ಲಂದ್ರೆ ಮತ್ತೆ ಯಾರೇ ಬರಲ್ಲ ಅಲ್ಲಿನು ಬೇಡ್ಕೊಂಡ್ ಮೇಲ್ಗಡೆ. ಆ ಮೇಲ್ಗಡೆ ಗುರು ಹತ್ರ, ಸ್ವಾಮಿ ಬನ್ನಿ ನಾವು ಹೋಗೋಣ ನಾನು ಹೇಳ್ತಾರಂತೆ. ಆವಾಗ ರಾಜ ಮುಂದೋಗ ಬ್ಯಾಕ್ ಸೈಡ್ ಕಣಿಕಣ್ಣನ್ ಹೋಗ್ತಾರೆ. ಆವಾಗ ತಿರುಮಿಸಿ ಆಳ್ವಾರ್ ಭಗವಂತ ಹತ್ರ ಹೇಳ್ತಾರಂತೆ, ನೋಡಿ ನನ್ನ ಶಿಷ್ಯ ಕಣಿಕಣ್ಣನ್ ಹೋಗ್ತಾನೆ, ಅವನ್ ಗುರು ತಿರುಮಿಸಿ ಆಳ್ವಾರ್ ನಾನು ಹೋಗ್ತಾ ಇದ್ದೀನಿ. ಓ ಸ್ವಾಮಿ ನೀವು ನಿನ್ನು ಆ ಹಾವಿನ ಚಾಪ ಎಲ್ಲ ಎತ್ಕೊಂಡು ನಮ್ ಜೊತೆಲಿ ಬನ್ನಿ, ನಮ್ ಜಾಗಕ್ಕೆ ಹೋಗೋಣ ನಾನು ಹೇಳ್ಬಿಟ್ಟಿದಾರಂತೆ. ಮತ್ತೆ ಭಗವಂತ ಆ ಹಾವಿನ ಚಾಪ ಎತ್ತು ತಲೆ ಮೇಲೆ ಇಟ್ಕೊಂಡು ಅವರು ಬ್ಯಾಕ್ ಸೈಡ್ ಬರ್ತಾರಂತೆ. ಸೊ ಬಂದು ಅಷ್ಟು ದೂರ ನಡ್ಕೊಂಡು ಬಂದಿದಾರಲ್ವಾ ಚಾಪೆ ಎತ್ಕೊಂಡು, ಅಲ್ಲಿ ಹಾಕಿ ಹಪಾಡ ಅಂತ ಮಲ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ, ಎಲ್ಲಿ ತಲೆ ಇಡಬೇಕೋ ಅಲ್ಲಿ ಇಟ್ಟಿಲ್ಲ. ಇಷ್ಟು ದೂರ ನಡ್ಕೊಂಡು ಬಂದ್ರಲ್ವಾ ಭಗವಂತ, ಎಲ್ಲಿ ತಲೆ ಇಡ್ಬೇಕು ಅಲ್ಲಿ ಕಾಲಿಟ್ಬಿಟ್ಟಿದ್ದಾರೆ, ಎಲ್ಲಿ ಕಾಲಿಡ್ಬೇಕು ಅಲ್ಲಿ ತಲೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಸ್ವಾಮಿ ಯಾಕೆ ಈ ತರ ಮಲ್ಕೊಂಡ್ಬಿಟ್ಟಿದ್ಯಾ, ಉಲ್ಟಾ ಮಲ್ಕೊಂಡ್ಬಿಟ್ಟಿದ್ಯಾ ಸ್ವಾಮಿ? ಅಯ್ಯೋ ಬೇಡ ಬಿಡಿಯಪ್ಪ, ಪರವಾಗಿಲ್ಲ, ಇಷ್ಟು ದೂರ ಬಂದಿದ್ದೀನಲ್ಲ, ಐ ಆಮ್ ವೆರಿ ಟಯರ್ಡ್. ಭಗವಂತ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನಂತೆ. ಸೊ ಅದಕ್ಕೆ ಸೊನ್ನವನ್ನಂ ಸೇದ, ಆಕ್ಚುಲಿ ಭಗವಂತ ಹೆಸರು ಯಥೋತ್ತಕಾರಿ. ಇವಾಗ ಅವ್ರ ಹೆಸರು ಸೊನ್ನವನ್ನಂ ಸೇದರು, ಯಾವ ತರ ಹೇಳ್ತೀವೋ ಆ ತರ ಎಲ್ಲ ಭಗವಂತ ಮಾಡಿದಾನಲ್ವಾ, ಅದಕ್ಕೆ ಭಗವಂತ ಆ ತರ ಹೆಸರು ಬದಲಾಯ್ತಂತೆ. ಸೊ ನೆಕ್ಸ್ಟ್ ತಿರುಕಾರಗಂ, ಅದ ನೀರಿರೋ ಮೇಘಗಳು ಹೇಳ್ತೀನೋ ಅದು ತಿರುಕಾರಗಂ. ಇಲ್ಲಿ ಬಂದು ಭಗವಂತ ಅದೇ ಒಂದೇ ಟೆಂಪಲ್ ಇರ್ತಾರೆ ನಾನು ಹೇಳಿದ್ದೀನಲ್ವಾ, ನೀರಗಂ, ಊರಗಂ, ಕಾರಗಂ, ಕಾರ್ವಾಣಂ. ಇವಾಗ ಕಾರಗಂ.
ಸೊ ಈ ತಿರುಕಾರಗಂ ಭಗವಂತ ಹೆಸರು ಕರುಣಾಕರ ಪೆರುಮಾಳ್ ಅಂತೆ. ತಾಯಾರ್ ಪದ್ಮಾಮಣಿ ನಾಚ್ಯಾರ್, ತೀರ್ಥಂ ಅಗ್ರಾಯ ತೀರ್ಥಂ, ವಿಮಾನಂ ವಾಮನ ವಿಮಾನಂ, ರಮ್ಯ ವಿಮಾನಂ. ಇಲ್ಲಿ ಬಂದು ಗರ್ಗ ಮಹರ್ಷಿಗೋಸ್ಕರ ಭಗವಂತ ದರ್ಶನ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಆ ಗರ್ಗ ಮಹರ್ಷಿ ಬೇಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಅವರಿಗೂ ದರ್ಶನ ಕೊಟ್ಟಿದ್ದಾರೆ. ಅದಕ್ಕೆ ಭಗವಂತರ ಕರುಣಾಕರ ಪೆರುಮಾಳಿನ ಹೆಸರು. ಅದೇ ತರ ಅಗ್ರಾಯರ್ ಅಂತ ಒಂದು ರಾಜ, ಅವ್ರಿಗೂ ಏನೋ ವ್ಯಾಧಿ ಇತ್ತಂತೆ. ಆದ್ರೆ ಆ ವ್ಯಾಧಿ ಏನ್ ಮಾಡಿದ್ರೆ ಹೋಗೇ ಇಲ್ಲಂತೆ. ಆದ್ರೆ ಇಲ್ಲಿರೋ ಪುಷ್ಕರಣಿ ಹೇಳಿದಾನಲ್ವಾ, ಆ ಏನು ಅಗ್ರಾಯ ತೀರ್ಥಂ, ಅಗ್ರಾಯ ತೀರ್ಥಂ, ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡಿದ ಕ್ಷಣ ಅವ್ರಿಗೂ ಸಕಲ ವಿಧವಾದ ವ್ಯಾಧಿಗಳು ಹೋಯ್ತಂತೆ. ಓಕೆ, ಸೊ ಅದಕ್ಕೆ ಭಗವಂತನಕ್ಕೂ ಇಲ್ಲಿ ಕರುಣಾಕರ ಪೆರುಮಾಳಿನ ಹೆಸರು. ಅದಕ್ಕೆ ತಿರುಕಾರಗಂ, ನೀರಿರೋ ಮೇಘ ತರ ಭಗವಂತ ಅಷ್ಟು ಕಪ್ಪಾಗಿರ್ತಾರಂತೆ. ನಾರ್ಮಲಿ ಭಗವಂತ ಸ್ವಲ್ಪ ಕಪ್ಪೆ, ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಕಪ್ಪಾಗಿದ್ದಾರೆ ಅಷ್ಟೇ, ಬೇರೇನಿಲ್ಲ. ನೆಕ್ಸ್ಟ್ 53 ತಿರುಕಾರ್ವಾಣಂ. ಸೊ ಇಲ್ಲಿ ಬಂದು ಟೈಮ್ 3:05 ಆಯ್ತು. ಒಂದು ನಿಮಿಷ.